ಕೇಳಬನ್ನಿ ಕೇಳಬನ್ನಿ ಸಂದೇಶ, ಕೇಳಬನ್ನಿ ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳಬನ್ನಿ ಕೇಳಬನ್ನಿ ಸಂದೇಶ, ಕೇಳಬನ್ನಿ ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳಬನ್ನಿ ಕೇಳಬನ್ನಿ ಸಂದೇಶ, ಕೇಳಬನ್ನಿ ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳಬನ್ನಿ ಕೇಳಬನ್ನಿ ಸಂದೇಶ, ಕೇಳಬನ್ನಿ ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ
ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣ. ಕೇಳ ಬನ್ನಿ ಸಂದೇಶ, ಕೇಳ ಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ ಹೊನ್ನ ಕಳಶವಯ್ಯ, ಮಾಡುವರು ಗುಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡುವೆ ಬಡವನಯ್ಯ ಬಡವನಯ್ಯ, ನಾನೇನ ಮಾಡುವೆ ಬಡವನಯ್ಯ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ ಹೊನ್ನ ಕಳಶವಯ್ಯ, ಶಿರ ಹೊನ್ನ ಕಳಶವಯ್ಯ, ಶಿರ ಹೊನ್ನ ಕಳಶವಯ್ಯ ಕಳಶವಯ್ಯ, ಶಿರ ಹೊನ್ನ ಕಳಶವಯ್ಯ ಕಳಶವಯ್ಯ. ಕೂಡಲ ಸಂಗಮ ದೇವನಿ ಕೇಳಯ್ಯ, ಕೂಡಲ ಸಂಗಮ ದೇವನಿ ಕೇಳಯ್ಯ, ಸ್ಥಾವರ ಕಣಿವುಂಟು ಜಂಗಮ ಕಣಿವಿಲ್ಲ, ಸ್ಥಾವರ ಕಣಿವುಂಟು ಜಂಗಮ ಕಣಿವಿಲ್ಲ, ಸ್ಥಾವರ ಕಣಿವುಂಟು ಜಂಗಮ ಕಣಿವಿಲ್ಲ, ಸ್ಥಾವರ ಕಣಿವುಂಟು ಜಂಗಮ ಕಣಿವಿಲ್ಲ, ಜಂಗಮ ಕಣಿವಿಲ್ಲ, ಜಂಗಮ ಕಣಿವಿಲ್ಲ. ಅತ್ತಲಿದ್ದ ಹೋಗದಂತೆ ಎಡವನ ಮಾಡೈಗ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡೈಗ ತಂದೆ, ಅತ್ತಲಿದ್ದ ಹೋಗದಂತೆ ಸುತ್ತಿ ಸುಳಿದು ನೋಡದಂತೆ, ಎಡವನ ಮಾಡೈಗ ತಂದೆ, ಅಂಧಕನ ಮಾಡೈಗ ತಂದೆ, ಸುಳಿದು ನೋಡದಂತೆ ಮತ್ತೊಂದ ಹೇಳದಂತೆ ಕಿವುಡನ ಮಾಡೈಗ ತಂದೆ, ಅತ್ತಲಿದ್ದ ಹೋಗದಂತೆ ಸುತ್ತಿ ಸುಳಿದು ನೋಡದಂತೆ, ಅತ್ತಲಿದ್ದ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಡಿಸದಂತೆ ಕಿರಿಸು ಕಿರಿಸು ಕೂಡಲ ಸಂಗಮ ದೇವಾ.
ಬಲ್ಲಿದನಯ್ಯ ನಮ್ಮ ಕಲ್ಯಾಣ ಬಸವಯ್ಯ. ಚೆಲ್ಲಿದರು ತಂದು ಶಿವ ಬೆಳಕ, ಎಲ್ಲ ಬಲ್ಲಿದನಯ್ಯ ನಮ್ಮ ಕಲ್ಯಾಣ ಬಸವಯ್ಯ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ. ಚೆಲ್ಲಿದರು ತಂದು ಶಿವ ಬೆಳಕ, ಚೆಲ್ಲಿದರು ತಂದು ಶಿವ ಬೆಳಕ. ಚೆಲ್ಲಿದರು ತಂದು ಶಿವ ಬೆಳಕ ನಾಡೊಳಗೆ, ಚೆಲ್ಲಿದರು ತಂದು ಶಿವ ಬೆಳಕ ನಾಡೊಳಗೆ. ಸೊಲ್ಲೆತ್ತಿ ಜನರು ಪಾಡುವುದು, ಸೊಲ್ಲೆತ್ತಿ ಜನರು ಪಾಡುವುದು. ಅಲ್ಲಮನೆ ಗುರುವಾದ ಕಲ್ಯಾಣ ಮಂಟಪಕ್ಕೆ ಕೊಡೆಗೂರು ಮುಕ್ಕಣಿಗೆ ಪ್ರಭುಲಿಂಗ, ಕೊಡೆಗೂರು ಮುಕ್ಕಣಿಗೆ ಪ್ರಭುಲಿಂಗ. ಅಲ್ಲಮನೆ ಗುರುವಾದ ಕಲ್ಯಾಣ ಮಂಟಪಕ್ಕೆ ಕೊಡೆಗೂರು ಮುಕ್ಕಣಿಗೆ ಪ್ರಭುಲಿಂಗ, ಕೊಡೆಗೂರು ಮುಕ್ಕಣಿಗೆ ಪ್ರಭುಲಿಂಗ. ಬಿದ್ದಾರಸೆಲ್ಲ ವಚನಗಳು, ಬಿದ್ದಾರಸೆಲ್ಲ ವಚನಗಳು. ಹೊತ್ತೆ ಕಲ್ಯಾಣ ಗಂಗುಗೆಯು, ಹೊತ್ತೆ ಕಲ್ಯಾಣ ಗಂಗುಗೆಯು. ಎಲ್ಲ ಬಲ್ಲಿದನಯ್ಯ ನಮ್ಮ ಕಲ್ಯಾಣ ಬಸವಯ್ಯ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ. ಚೆಲ್ಲಿದರು ತಂದು ಶಿವ ಬೆಳಕ, ಚೆಲ್ಲಿದರು ತಂದು ಶಿವ ಬೆಳಕ. ಚಿನ್ನಾದ ಚಿಬ್ಬೆಂದು ಚಿಕ್ಕಳೆಯ ಮೀರಿದ ಚಿನ್ಮಯ ಮೂರ್ತಿ ನೀಡಿರುವೆ, ಚಿನ್ಮಯ ಮೂರ್ತಿ ನೀಡಿರುವೆ. ಚಿನ್ನಾದ ಚಿಬ್ಬೆಂದು ಚಿಕ್ಕಳೆಯ ಮೀರಿದ ಚಿನ್ಮಯ ಮೂರ್ತಿ ನೀಡಿರುವೆ, ಚಿನ್ಮಯ ಮೂರ್ತಿ ನೀಡಿರುವೆ. ಚಿನ್ಮಯ ಮೂರ್ತಿ ನೀನಿರುವೆ, ಚಿನ್ಮಯ ಮೂರ್ತಿ ನೀನಿರುವೆ. ಚೆನ್ನಬಸವಣ್ಣಂಗೆ ಜಯ ಜಯ, ಚೆನ್ನಬಸವಣ್ಣಂಗೆ ಜಯ ಜಯ. ಯೋಗಿ ಬಲ್ಲಿದರೇನ ಬಾಗಿ ಶರಣಾದೇನ ಯೋಗದ ಕೀಳ ತಿಳಿಸುವರೇನ, ಯೋಗದ ಕೀಳ ತಿಳಿಸುವರೇನ. ಯೋಗಿ ಬಲ್ಲಿದರೇನ ಬಾಗಿ ಶರಣಾದೇನ ಯೋಗದ ಕೀಳ ತಿಳಿಸುವರೇನ, ಯೋಗದ ಕೀಳ ತಿಳಿಸುವರೇನ. ಯೋಗದ ಕೀಳ ತಿಳಿಸುವ ಸಿದ್ಧರಾಮ, ಯೋಗದ ಕೀಳ ತಿಳಿಸುವ ಸಿದ್ಧರಾಮ. ರಾಗಭೋಗದ ಚೆವೈವರೇನ ನಮ್ಮ ರಾಗಭೋಗದ ಚೆವೈವರೇನ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ. ಚೆಲ್ಲಿದರು ತಂದು ಶಿವ ಬೆಳಕ, ಚೆಲ್ಲಿದರು ತಂದು ಶಿವ ಬೆಳಕ. ಅಕ್ಕನ ಬಲಗೊಂಬೆ ಅಕ್ಕಯ್ಯನ ಬಲಗೊಂಬೆ, ಅಕ್ಕ ಮಹಾದೇವಿಯ ಬಲಗೊಂಬೆ, ಅಕ್ಕ ಮಹಾದೇವಿಯ ಬಲಗೊಂಬೆ. ಅಕ್ಕನ ಬಲಗೊಂಬೆ ಅಕ್ಕಯ್ಯನ ಬಲಗೊಂಬೆ, ಅಕ್ಕ ಮಹಾದೇವಿಯ ಬಲಗೊಂಬೆ, ಅಕ್ಕ ಮಹಾದೇವಿಯ ಬಲಗೊಂಬೆ. ಅಕ್ಕ ಮಹಾದೇವಿಯ ಬಲಗೊಂಬೆ ನಮ್ಮೂರ, ಅಕ್ಕ ಮಹಾದೇವಿಯ ಬಲಗೊಂಬೆ ನಮ್ಮೂರ.
ಅಕ್ಕ ಮಹಾದೇವಿಯ ಬಲಗುಂಬೆ, ಅಕ್ಕ ಮಹಾದೇವಿಯ ಬಲಗುಂಬೆ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ. ಚೆಲ್ಲಿದರು ತಂದು ಶಿವ ಬೆಳಕ, ಚೆಲ್ಲಿದರು ತಂದು ಶಿವ ಬೆಳಕ, ಚೆಲ್ಲಿದರು ತಂದು ಶಿವ ಬೆಳಕ ನಾಡೊಳಗೆ, ಚೆಲ್ಲಿದರು ತಂದು ಶಿವ ಬೆಳಕ ನಾಡೊಳಗೆ. ಸೊಲ್ಲೆತ್ತಿ ಜನರು ಪಾಡುವುದು, ಸೊಲ್ಲೆತ್ತಿ ಜನರು ಪಾಡುವುದು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆ 19 ಆಗಸ್ಟ್ 2020. ಸರ್ವಶರಣ ಶರಣೆಯರಿಗೂ ಶರಣು ಶರಣಾರ್ಥಿ. ಇದುವರೆಗೂ ಅತ್ಯಂತ ಸುಶ್ರಾವ್ಯವಾಗಿ ವಚನಗೀತೆಗಳನ್ನು ಹಾಡಿದ ಶಿವಸಂಚಾರದ ಶ್ರೀಮತಿ ಕೆ ಜ್ಯೋತಿ, ಶ್ರೀಮತಿ ಕೆ ದಾಕ್ಷಾಯಿಣಿ ಮತ್ತು ಎಚ್.ಎಸ್. ನಾಗರಾಜ್ ಹಾಗೂ ತಬಲ ಸಾಥಿ ಶರಣ್ ಅವರಿಗೆ ಕೃತಜ್ಞತೆಗಳು. ಈ ದಿನದ ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿರುವ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಅಡಿದಾವರೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತ ಬಯಸುತ್ತೇನೆ. ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸದ ವಿಷಯ ವಚನ ಪಿತಾಮಹ ಫ ಗು ಹಳಕಟ್ಟಿ. ಈ ವಿಷಯ ಕುರಿತಂತೆ ತಮ್ಮ ಆಲೋಚನೆಗಳನ್ನು ನಮ್ಮೊಡನೆ ಇಂದು ಹಂಚಿಕೊಳ್ಳಲಿರುವವರು ಖ್ಯಾತ ವಿಮರ್ಶಕರಾದ ಡಾಕ್ಟರ್ ಎಂ.ಎಸ್. ಆಶಾದೇವಿ ಅವರು. ಡಾಕ್ಟರ್ ಎಂ.ಎಸ್. ಆಶಾದೇವಿ ಅವರ ನವೋದಯ ವಿಮರ್ಶೆಯ ಮೇಲೆ ಪಾಶ್ಚಾತ್ಯ ವಿಮರ್ಶೆಯ ಪ್ರಭಾವ ಎನ್ನುವ ಸಂಶೋಧನಾತ್ಮಕ ಪ್ರಬಂಧಕ್ಕೆ PhD ಪದವಿ ಸಂದಿದೆ. ದಶಕಗಳ ಕಾಲ ವಿವಿಧ ಸರಕಾರಿ ಪದವಿ ಕಾಲೇಜುಗಳಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪ್ರಸ್ತುತ ಬೆಂಗಳೂರಿನ ಮಹಾರಾಣಿ ವಿಜ್ಞಾನ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ತ್ರೀವಾದ ಕುರಿತಂತೆ ಪ್ರಜಾವಾಣಿಯಲ್ಲಿ ಬರುವ ಇವರ ಅಂಕಣ ಬರಹ ಬಹುಜನರ ಮನ್ನಣೆ ಪಡೆದಿದೆ. ಸ್ತ್ರೀಮತವನ್ನುತ್ತರಿಸಲಾಗದೆ, ಹುದುಗಲಾರದ ದುಃಖ ಸೇರಿದಂತೆ 10 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಸಾಹಿತ್ಯ ವಿಮರ್ಶೆಗೆ ಹೆಸರಾದ ಆಶಾದೇವಿಯವರು JSS ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಇದೀಗ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಎಂ.ಎಸ್. ಆಶಾದೇವಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳು ಗ್ಯಾರಹಳ್ಳಿ ಶ್ರೀಮತಿ ಲಲಿತಮ್ಮ ಗೌಡ್ರ ಮಹೇಶ್ವರಪ್ಪನವರ ಮಗ ಶ್ರೀ G.M. ವಿರೂಪಾಕ್ಷಪ್ಪ, ಶ್ರೀಮತಿ ನಿರ್ಮಲಾ ಸಿವಿಲ್ ಇಂಜಿನಿಯರ್ ದಾವಣಗೆರೆ ಇವರನ್ನು ಗೌರವಾದರಗಳಿಂದ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ಅಕ್ಷರ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಸುದ್ದಿ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೂ, ತಂತ್ರಜ್ಞರಿಗೂ, ಸಂಘಟಕರಿಗೂ, ದಾಸೋಹಿಗಳಿಗೂ, ಸರ್ವಶರಣ ಶರಣೆಯರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಇದೀಗ ನಿಮ್ಮ ಮುಂದೆ ಉಪನ್ಯಾಸ ವಚನ ಪಿತಾಮಹ ಫ ಗು ಹಳಕಟ್ಟಿ. ಉಪನ್ಯಾಸ ನೀಡಲಿರುವವರು ನಾಡಿನ ಖ್ಯಾತ ವಿಮರ್ಶಕರಾದ ಡಾಕ್ಟರ್ ಎಂ.ಎಸ್. ಆಶಾದೇವಿ ಅವರು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ,
ಮತ್ತೆ ಕಲ್ಯಾಣದ ಸಂದೇಶ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಕಲ್ಯಾಣ ಉಪನ್ಯಾಸ ಮಾಲಿಕೆಯಲ್ಲಿ ನನ್ನ ಪಾಲಿಗೆ ಬಂದಿರುವ ಪಂಚಾಮೃತ ಫಗು ಹಳಕಟ್ಟಿಯವರು. ಪಂಚಾಮೃತ ಅನ್ನೋದು ಕ್ಲೀಶೆ ಅಲ್ಲ, ನನ್ನ ಮಟ್ಟಿಗೆ ಅದೊಂದು ಬಹಳ ನಿಜವಾದ ಅನುಭವದ ಸಂಗತಿನೇ ಆಗಿದೆ. ಫಗು ಹಳಕಟ್ಟಿಯವ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅನ್ನೋದು, ಅದರಿಂದ ಅದನ್ನ ನಾನು ಒಳಗಿನಿಂದ ಹೇಳ್ತಾ ಇದ್ದೀನಿ ಹೊರತು ಒಂದು ರೂಢಿಯ ಮಾತಿಗಾಗಿ ಅದನ್ನ ಖಂಡಿತವಾಗಿಯೂ ಹೇಳ್ತಾ ಇಲ್ಲ. ಕುವೆಂಪು ಅವರ ಒಂದು ಮಾತಿಂದ ಶುರು ಮಾಡ್ಬೋದು ಇವತ್ತಿನ ಚರ್ಚೆಯನ್ನ ಅಂತ ಅನ್ಸುತ್ತೆ. ಕುವೆಂಪು ಒಬ್ಬ ದಾರ್ಶನಿಕ ಕವಿ ಹೇಗಿರ್ತಾನೆ ಅನ್ನೋದ್ರ ಬಗೆಗೆ ಒಂದು ಅದ್ಭುತವಾದ ಚಿತ್ರವನ್ನು ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಅದು ಎಲ್ಲ ಕಾಲಕ್ಕೂ ಉಳ್ಕೊಳ್ಳುವ ಒಂದು ಚಿತ್ರ, ಒಂದು ರೂಪಕ ಅಂತ ನನ್ಗೆ ಅನ್ಸುತ್ತೆ. ಕುವೆಂಪು ಹೇಳ್ತಾರೆ, ಒಬ್ಬ ದಾರ್ಶನಿಕ ಕವಿ ಆತನ ಎರಡೂ ಕೈಗಳನ್ನ ಹೇಗೆ ಇಟ್ಕೊಂಡಿರ್ತಾನೆ ಅಂತಂದ್ರೆ, ಅವನ ಒಂದು ಕೈ ಪಾತಾಳದ ಒಳಗಡೆಗಿರುತ್ತೆ, ಇನ್ನೊಂದು ಕೈ ಆಕಾಶಕ್ಕೆ ಮುಖ ಮಾಡಿರುತ್ತೆ ಅಂತ. ಯಾರು ತ್ರಿಕಾಲಗಳನ್ನು ಗ್ರಹಿಸಬಲ್ಲರು ಅಂಥವ್ರು ಮಹಾಕವಿಗಳಾಗ್ತಾರೆ ಎನ್ನುವ ದೃಷ್ಟಿಯಿಂದ ಕುವೆಂಪು ಹೇಳಿದ ಮಾತು ಅದು. ಈ ರೂಪಕ ನನ್ಗೆ ಯಾಕೆ ನೆನಪಿಗೆ ಬರ್ತಾ ಇದೆ ಇವತ್ತು ಅಂತಂದ್ರೆ, ಫಗು ಹಳಕಟ್ಟಿಯವರು ಅವರ ಮೊದಲ ಸಂಪಾದಿತ ಕೃತಿಯನ್ನ ಶ್ರೀ ಬಸವೇಶ್ವರನ ವಚನಗಳು ಅನ್ನುವ ಕೃತಿಯನ್ನ ಪ್ರಕಟಿಸಿದ್ದು 1926ರಲ್ಲಿ. ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆಲ್ಲರಿಗೂ ಗೊತ್ತಿದೆ, ಯಾವುದನ್ನ ನಾವು ಹೊಸಗನ್ನಡ ಸಾಹಿತ್ಯದ ಉದ್ಘಾಟನಾ ಕೃತಿ ಅಂತ ಕರಿತೀವೋ, ಇಂಗ್ಲಿಷ್ ಗೀತೆಗಳು BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಪ್ರಕಟ ಆಗಿದ್ದು ಕೂಡ 1926ರಲ್ಲಿ. ಅಂದ್ರೆ 1926ರಲ್ಲಿ ಕನ್ನಡದ ಮಟ್ಟಿಗೆ ಎರಡು ಐತಿಹಾಸಿಕವಾದ ಘಟನೆಗಳು ಘಟಿಸಿದ್ವು. ಒಂದು ಇಂಗ್ಲಿಷ್ ಗೀತೆಗಳು, ಅದು ಇಡೀ ಕನ್ನಡ ಸಂವೇದನೆಯನ್ನ, ಭಾರತೀಯ ಸಂವೇದನೆಯನ್ನ ಆಧುನಿಕತೆಗೆ ತೆರೆಯುವ ಒಂದು ಮಹಾ ಪ್ರಯಾಣದ ಹೆಬ್ಬಾಗಿಲಿನ ಹಾಗೆ ಅದಿದೆ ಇಂಗ್ಲಿಷ್ ಗೀತೆಗಳು. ಇನ್ನೊಂದು ಕಡೆನಲ್ಲಿ ಯಾವುದನ್ನ ನಾವು ನಮ್ಮ ಅನರ್ಘ್ಯವಾದ ಒಂದು ಸಂಪತ್ತು ಅಂತ ತಿಳ್ಕೊಂಡಿದೀವೋ, ಯಾವುದು ಕನ್ನಡಕ್ಕೆ ಮಾತ್ರ ಅಲ್ಲ, ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲಂತ ಒಂದು ಚಳುವಳಿ ಅಂತ ತಿಳ್ಕೊಂಡಿದೀವೋ, ಶರಣ ಚಳುವಳಿ. ಆ ಶರಣ ಚಳುವಳಿಯನ್ನ ನಮ್ಗೆಲ್ರಿಗೂ ಪರಿಚಯಿಸುವ ಮಹತ್ವಾಕಾಂಕ್ಷೆಯ ಒಂದು ಅಸಾಧಾರಣವಾದ ಕೃತಿ ಶ್ರೀ ಬಸವೇಶ್ವರನ ವಚನಗಳು ಅನ್ನೋದನ್ನ ಫಗು ಹಳಕಟ್ಟಿಯವರು ಪ್ರಕಟಿಸಿದ್ದು 1926ರಲ್ಲಿ. ಅಂದ್ರೆ ಒಂದು ಪರಂಪರೆಯದ್ದು, ಇನ್ನೊಂದು ಸಮಕಾಲೀನವಾದ ಆಧುನಿಕವಾದ ಒಂದು ಕೃತಿ. ಈ ಎರಡು ಒಂದೇ ವರ್ಷದಲ್ಲಿ ಪ್ರಕಟವಾಗಿದ್ದು ಒಂದ್ ರೀತಿನಲ್ಲಿ ಕಾಕತಾಳೀಯ ಆಗಿರಬಹುದು, ಆದ್ರೆ ನಾನು ಅದನ್ನ ಕಾಕತಾಳೀಯ ಅಂತ ಕರೆಯಕ್ ತಯಾರಿಲ್ಲ. ಯಾಕೆ ಅಂತಂದ್ರೆ, ಇಡೀ ಫಗು ಹಳಕಟ್ಟಿಯವರ ಸಾಹಿತ್ಯ ಇದೆಯಲ್ಲ, ಅದನ್ನ ನಾವು ನೋಡ್ತಾ ಇದ್ರೆ ಇವತ್ತು ಅದಕ್ಕೆ ಏನೇನು ಅರ್ಥಗಳು, ಏನೇನು ಆಯಾಮಗಳು ಒದಗಿ ಬರ್ತಾ ಇವೆ ಅಂತಂದ್ರೆ, ನಿಜವಾಗಿಯೂ ಕಳೆದ ಒಂದು 10-15 ದಿವಸಗಳಿಂದ ಫಗು ಹಳಕಟ್ಟಿಯವರ ಕೃತಿಗಳನ್ನ ಒಂದು ಮರುಓದಿಗೆ ನಾನೇನು ಒಡ್ಕೊಂಡಿದ್ದೀನಿ. ಆಗ ನನಗೆ ಆದ ಅನುಭವ, ನನ್ಗಾದ ಸಂತೋಷ, ನನ್ಗಾದ ದಿಗ್ಭ್ರಮೆ ತುಂಬಾ ನನ್ಗೆ ಈಗ್ಲೂ ನನ್ಗೆ ಆ ಬೆರಗಿನಿಂದ ಹೊರಗೆ ಬರಕ್ಕಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ, ಫಗು ಹಳಕಟ್ಟಿಯವರ ಒಟ್ಟು ಸಾಹಿತ್ಯ ಇದೆಯಲ್ಲ, ಆ ಒಟ್ಟು ಸಾಹಿತ್ಯವನ್ನ ನಾವು ವಸಾಹತುಶಾಹಿಯ ಹಿನ್ನೆಲೆಯಲ್ಲಿ, ಪ್ರತಿರೋಧದ ನೆಲೆಯಲ್ಲಿ ಇಟ್ಟು ನೋಡೋದಿಕ್ಕೆ ಕೂಡ ಸಾಧ್ಯ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಇವತ್ತು. ಅದಕ್ಕೆ ಹೋಗೋದಕ್ ಮುಂಚೆ, ಆ ಅಂಶಕ್ಕೆ ಹೋಗೋದಕ್ ಮುಂಚೆ ಫಗು ಹಳಕಟ್ಟಿಯವ್ರ ಬಗೆಗೆ ಕೆಲವು ಮೂಲಭೂತವಾದ ಸಂಗತಿಗಳನ್ನ ನಾವು ತಿಳ್ಕೊಳ್ಬಹುದು ಅಂತ ಅನ್ಸುತ್ತೆ. ಫಗು ಹಳಕಟ್ಟಿಯವರು ಹೀಗೆ ತಮ್ಮನ್ನ ತಾವು ಇಡೀ ಶರಣ ಚಳುವಳಿಯ ಆ ಕೃತಿಗಳನ್ನ ಕನ್ನಡಿಗರಿಗೆ ತಂದ್ಕೊಡುವ ಒಂದು ಮಹಾ ಕಾಯಕಕ್ಕೆ ತಮ್ಮನ್ನು ತಾವು ಒಪ್ಪಿಸ್ಕೊಳ್ಳೋದಿಕ್ಕೆ ಮುಂಚೆ ಅದು ಎಂಥ ಕೀರ್ತಿಯ ಶಿಖರವನ್ನ ಏರ್ಬಿಟ್ಟಿದ್ರು ಸಾರ್ವಜನಿಕ ಜೀವನದಲ್ಲಿ ಅಂತಂದ್ರೆ, ಯಾರಿಗಾದ್ರೂ ಕೂಡ ಸಾಕು, ಇನ್ ಮುಂದಕ್ಕೆ ಏನು ಬೇಡ ಅಂತ ಅನ್ನಿಸ್ಬಹುದಾದದ್ದು. ಯಾಕೆಂದ್ರೆ ಫಗು ಹಳಕಟ್ಟಿಯವರು
ಒಬ್ಬ ಯಶಸ್ವಿ ವಕೀಲರಾಗಿದ್ರು. ಸಾರ್ವಜನಿಕ ಜೀವನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ರು. ಅಷ್ಟೊತ್ತಿಗಾಗ್ಲೇನೆ ಅವರು BLDA ಸಂಸ್ಥೆನ ಆರಂಭಿಸಿದ್ರು, ಸಿದ್ದೇಶ್ವರ ಶಾಲೆಗಳನ್ನ ಅವರು ಆರಂಭಿಸಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಂಬೈ ವಿಧಾನಸಭೆಯ ಸದಸ್ಯರಾಗಿ ಕೂಡ ಅವರು ಕಾರ್ಯವನ್ನ ನಿರ್ವಹಿಸ್ಬಿಟ್ಟಿದ್ರು. ಅಂದ್ರೆ ಬಹಳ ಪ್ರತಿಷ್ಠೆಯ ಒಂದು ಸ್ಥಾನ ಅವರು ಶರಣ ಚಳುವಳಿಯ ಕೃತಿಗಳನ್ನ ಪ್ರಕಟಿಸೋದಕ್ಕೆ, ಸಂಪಾದಿಸೋದಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಕ್ಕೆ ಮುಂಚೆ ಅವ್ರು ಏರ್ಬಿಟ್ಟಿದ್ರು. ಆದ್ರೆ ಅವರ ಉತ್ತರಾರ್ಧದ ಇಡೀ ಬದುಕನ್ನ ಫಗು ಹಳಕಟ್ಟಿಯವರು ಇಡೀ ವಚನ ಸಾಹಿತ್ಯಕ್ಕೆ, ಅದರ ಸಂಪಾದನೆಗೆ, ಅದರ ಶುದ್ಧ ಪ್ರತಿಗಳನ್ನ ತಯಾರಿಸೋದಕ್ಕೆ, ಅದನ್ನ ಕಷ್ಟಪಟ್ಟು ಪ್ರಕಟಿಸೋದಕ್ಕೆ ಅವರು ತಮ್ಮ ಇಡೀ ಬದುಕನ್ನು ವಿನಿಯೋಗಿಸಿದ್ಯಲ್ಲ, ಅದಕ್ಕೆ ನಾವು ಕೃತಜ್ಞರಾಗಿರ್ಬೇಕು ಅನ್ನುವ ಪದ ನಿಜವಾಗಿಯೂ ಸಣ್ಣದು ಅಂತ ಅನ್ಸುತ್ತೆ. ಫಗು ಹಳಕಟ್ಟಿಯವರ ಇಡೀ ಸಮಗ್ರ ಸಾಹಿತ್ಯವನ್ನೇನು ಪ್ರಕಟಿಸಿದಾರಲ್ಲ, ಅದರ ಪ್ರಧಾನ ಸಂಪಾದಕರು ಮೇಷ್ಟ್ರು ಪ್ರೊಫೆಸರ್ MM ಕಲಬುರ್ಗಿ ಅವರು. ಮೇಷ್ಟ್ರು ಬರೆದಿರುವ ಅವರ ಮೊದಲ ಪ್ರಸ್ತಾವನೆಯಲ್ಲಿ ಹೇಳ್ತಾರೆ, ನಿಮ್ಮ ನೆನಪೇ ಸುಖದ ಸಮುದ್ರವಯ್ಯ ಅಂತ. ಅದು ನಿಜವಾಗ್ಲೂ ನಿಜವಾದ ಮಾತು ಹಳಕಟ್ಟಿಯವರ ಮಟ್ಟಿಗೆ. ನಿಮ್ಮ ನೆನಪೇ ಸುಖದ ಸಮುದ್ರವಯ್ಯ. ಎಷ್ಟು ಕಷ್ಟ ಪಟ್ಟಿರ್ಬೇಕು ಅವರು. ಅವ್ರು ಪಟ್ಟಿರುವ ಕಷ್ಟ ನಮಗೆ ಅರಿವಿಗೆ ಬರಬೇಕು ಅಂತಂದ್ರೆ ಅವರ ಸಮಗ್ರ ಸಾಹಿತ್ಯದ 15 ಸಂಪುಟಗಳಿದಾವಲ್ಲ, ಆ 15 ಸಂಪುಟಗಳನ್ನ ಇಡಿಯಾಗಿ ಓದಕ್ಕಾಗತ್ತೋ ಆಗಲ್ವೋ, ಕೊನೆ ಪಕ್ಷ ಆ 15 ಸಂಪುಟಗಳನ್ನ ಪ್ರತಿ ಪುಟ ತಿರುವು ಹಾಕಿದ್ರೆ ಅವ್ರು ಪಟ್ಟಿರುವ ಶ್ರಮ ಏನು ಅನ್ನೋದು ನಮ್ಗೆ ಗೊತ್ತಾಗಬಹುದು. ಒಂದೊಂದಕ್ಕೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅವರು ಶ್ರೀ ಬಸವೇಶ್ವರನ ವಚನಗಳು ಅವರ ಮೊದಲ ಸಂಪಾದಿತ ಕೃತಿ ಅಂತ ನಾನು ಹೇಳದ್ನಲ್ಲ, ಅದನ್ನ ಪ್ರಕಟಿಸುವಾಗ ಅದರ ಮುನ್ನುಡಿನಲ್ಲಿ, ಅದರ ಪ್ರಸ್ತಾವನೆಯಲ್ಲಿ ಫಗು ಹಳಕಟ್ಟಿಯವರು ಹೇಳ್ತಾರೆ, ಇದು ಶುದ್ಧವಾದ ಪ್ರತಿ ಅಂತ ನಾನೇನು ಅಹಂಕಾರದಿಂದ ಆತ್ಮವಿಶ್ವಾಸದಿಂದ ಹೇಳಲಾರೆ. ಇದರಲ್ಲಿ ಬೇಕಾದಷ್ಟು ತಪ್ಪುಗಳಿರಬಹುದು. ಆದ್ರೆ ಈ ಮೊದಲ ಪ್ರತಿಯನ್ನ ನಾನು ಸಂಪಾದಿಸೋದಕ್ಕೆ, ಸಿದ್ಧಪಡಿಸೋದಕ್ಕೆ ನಾನು ತುಂಬಾ ಕಷ್ಟಪಡ್ಬೇಕಾಯ್ತು. ಆ ಕಷ್ಟದ ಫಲ ಇವತ್ತು ನಿಮ್ಮೆದುರಿಗಿದೆ ಅಂತ ಅವ್ರು ಹೇಳ್ತಾರೆ. ಹಾಗೆ ಹೇಳ್ತಾ ಅವ್ರು ಹೇಳ್ತಾರೆ, ನಾನು ಇದನ್ನ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ, ಏನಾದ್ರೂ ಇದರಲ್ಲಿ ತಪ್ಪುಗಳಿದ್ರೆ, ಇದರ ಸರಿಯಾದ ಪ್ರತಿ ಯಾರ ಹತ್ರನಾದ್ರೂ ಇದ್ರೆ, ಇದಕ್ಕೆ ಈ ಪದ ಅಲ್ಲ, ಈ ವಚನದಲ್ಲಿ ಈ ಪದ ಇರ್ಬೇಕು ಅಂತ ಯಾರಾದ್ರೂ ನನಗೆ ಸಾಧಾರವಾಗಿ ತೋರಿಸ್ಕೊಟ್ರೆ ನಾನು ನನ್ನ ಮುಂದಿನ ಆವೃತ್ತಿಯಲ್ಲಿ ಅದನ್ನ ಸರಿಪಡಿಸ್ಕೊಳ್ತೀನಿ. ಎಲ್ರೂ ಇದಕ್ಕೆ ಸಹಕರಿಸ್ಬೇಕು ಅನ್ನೋ ಮಾತನ್ನು ಕೂಡ ಫಗು ಹಳಕಟ್ಟಿಯವರು ಹೇಳ್ತಾರೆ. ನೋಡಿ, ಹಾಗೆ ಒಂದು ಸಾರ್ವಜನಿಕ ಜೀವನದಲ್ಲಿ ಸಂತೃಪ್ತ ಅಂತ ಅನ್ಬಹುದಾದ ನೆಲೆಯನ್ನು ತಲುಪಿದ ಒಬ್ಬ ವ್ಯಕ್ತಿ ತನ್ನನ್ನ ಇಡಿಯಾಗಿ ಇದಕ್ಕೆ ಮುಡುಪಾಗಿ ಇಟ್ಕೊಂಡಿರೋದಕ್ಕೆ ಏನ್ ಕಾರಣ ಇರಬಹುದು? ಎರಡೂ ಇರಬಹುದು ಅಂತ ಅನ್ಸುತ್ತೆ ನನ್ಗೆ. ಒಂದು, ಇಡೀ ಶರಣ ಚಳುವಳಿಗೆ ಎಂಥ ಶಕ್ತಿ ಇದೆ ಅಂತಂದ್ರೆ ಅದು ಹಳಕಟ್ಟಿಯಂತಹ ಒಬ್ಬ ನಿಸ್ಪೃಹ ಸಾರ್ವಜನಿಕ ವ್ಯಕ್ತಿಯನ್ನ ಅದೇ ಅವ್ರೇನು ತುಂಬಾ ಕಷ್ಟಪಡ್ದೇನೆ ಅವ್ರ ಕಡೆಗೆ ಅವ್ರನ್ನ ಎಳ್ಕೊಂಡ್ಬಿಡ್ತು ಅಂತ ಅನ್ಸುತ್ತೆ ನನ್ಗೆ. ಅಂದ್ರೆ ಹಳಕಟ್ಟಿಯವರ ವ್ಯಕ್ತಿತ್ವಕ್ಕೂ ಶರಣ ಚಳುವಳಿಯ ಆಶಯಗಳಿಗೂ ಒಂದು ಒಳಗಿನಿಂದ ಒಂದು ಜೀವ ಕೊರಳ ಸಂಬಂಧ ಇದ್ದಿದ್ರಿಂದಲೇ ಹಳಕಟ್ಟಿಯವರಿಗೆ ತಮ್ಮನ್ನ ಇಡಿಯಾಗಿ ಶರಣ ಚಳುವಳಿಗೆ ಕೊಟ್ಕೊಡೋದಕ್ಕೆ ಸಾಧ್ಯ ಆಯ್ತು ಅಂತ ನನ್ಗೆ ಅನ್ಸುತ್ತೆ. ಎರಡನೇದ್ದು, ಆ ಇಡೀ ಕಾಲದ ತುರ್ತು, ಆ ಕಾಲದ ಅಗತ್ಯವೇ ಹೇಗಿತ್ತು ಅಂತಂದ್ರೆ ಇದ್ರ ಮೂಲಕವೇ ಈ ಕಾಲದ ಅಗತ್ಯವನ್ನ ತಾನು ಪೂರೈಸಬಹುದು ಅಂತ ಹಳಕಟ್ಟಿಯವ್ರಿಗೆ ಅನ್ಸಿತ್ತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ವಸಾಹತುಶಾಹಿಗೆ ನಾವೆಲ್ಲರೂ ತೋರಿಸಿದ ಪ್ರತಿರೋಧಗಳಿದಾವಲ್ಲ, ಅದು ಶಿಶುನಾಳ ಶರೀಫ ಇರ್ಬೋದು, ಪಂಜೆ ಮಂಗೇಶ್ ರಾಯರ್ ಇರಬಹುದು, ಇನ್ಯಾರೇ ಇರಬಹುದು, ಅವ್ರು ಎಲ್ಲರೂ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಒಡ್ಡಿದ ಪ್ರತಿರೋಧಗಳಿಗೆ ಇರುವ ಸಾಂಸ್ಕೃತಿಕ ಶಕ್ತಿ ತುಂಬಾ ದೊಡ್ಡದು. ಈಗ ನಾವು ಅದನ್ನೆಲ್ಲ ಮತ್ತೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಅದನ್ನ ಗ್ರಹಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನನಗನ್ಸೋದು ಏನು ಅಂದ್ರೆ, ಹಳಕಟ್ಟಿಯವರು ಆ ಕಾಲದ ತುರ್ತನ್ನ ಅಡ್ರೆಸ್ ಮಾಡೋದಿಕ್ಕೆ ಇಡೀ ಶರಣ ಚಳುವಳಿಯನ್ನ ಬಳಸ್ಕೊಂಡ್ರು ಅನ್ನೋದು ಒಂದು ಅನ್ನೋದಾದ್ರೆ, ಇವತ್ತು ಹಳಕಟ್ಟಿಯವರನ್ನ ನಾವು ಓದ್ಬೇಕಾದ, ಗ್ರಹಿಸ್ಬೇಕಾದ, ಅವರ ಪ್ರಸ್ತಾವನೆಗಳನ್ನ ಮತ್ತೆ ಚರ್ಚೆಗೆ ಎತ್ಕೊಳ್ಬೇಕಾಗಿರುವ ಆ ತುರ್ತು ಕೂಡ ಇವತ್ತು ಎದುರಾಗಿದೆ ಅಲ್ವಾ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕಳೆದ ದಶಕದಿಂದ ಬಾಲ್ ಗಂಗಾಧರ್ ಇರ್ಬೋದು, ಡಂಕಿನ್ ಝಳಕೆಯವರು ಇರ್ಬೋದು, ಅಥವಾ ಆ ಇಡೀ ಪರಿವಾರ ಏನಿದೆ, ಆ ಇಡೀ ಪರಿವಾರ ಶರಣ ಚಳುವಳಿಯನ್ನ, ಅದರ ಮೂಲಾಶಯಗಳನ್ನ
ದಿಕ್ ತಪ್ಸೋದಕ್ಕೆ ನಡೆಸ್ತಾ ಇರುವ ಪ್ರಯತ್ನಗಳಿದಾವಲ್ಲ, ಆ ಪ್ರಯತ್ನಗಳಿಗೆ ನಾವು ಎಷ್ಟು ಮಹತ್ವ ಕೊಡ್ಬೇಕು ಅನ್ನೋದೆಲ್ಲ ಆಮೇಲಿನ ಮಾತು. ಆದ್ರೆ ಅಂಥ ಪ್ರಯತ್ನಗಳನ್ನ ನಾವು ಆರಂಭದಲ್ಲೇ ಚ್ಯೂಟ್ ಹಾಕದೆ ಹೋದ್ರೆ ನಾವು ಮುಂದೆ ಇನ್ನೂ ದೊಡ್ಡ ದೊಡ್ಡ ಆತಂಕಗಳನ್ನ ಎದುರಿಸ್ಬೇಕಾಗತ್ತೆ ಅಂತ ಅನ್ಸುತ್ತೆ ನನ್ಗೆ. ಈಗಾಗ್ಲೇ ಮೂಲಭೂತವಾದದ ಅನೇಕ ವಿಕಾರಗಳನ್ನ ನಾವು ನೋಡ್ತಾ ಇರುವ ಈ ಸನ್ನಿವೇಶದಲ್ಲಿ ಫಗು ಹಳಕಟ್ಟಿ ಅಂತವ್ರು ಶತಮಾನಕ್ಕೂ ಹಿಂದೆ ನಡೆಸಿದ ಆ ಪ್ರಯತ್ನಗಳಿಗೆ ಬಹಳ ದೊಡ್ಡ ಬೆಲೆಯನ್ನ ನಾವು ಕೊಡ್ಬೇಕಲ್ವಾ. ನಾವು ಅವರು ನಡೆಸಿದ ಆ ಪ್ರಯತ್ನಗಳೇನಿದಾವೆ ಆ ಪ್ರಯತ್ನಗಳ ಬೆಲೆಯನ್ನ ಕುಬ್ಜಗೊಳಿಸ್ಬಾರ್ದು ಅಂತ ಅನ್ಸುತ್ತೆ ನನ್ಗೆ. ಯಾಕೆಂದ್ರೆ ಇಡೀ ಅವರ ಸಂಪಾದಿತ ಕೃತಿಗಳು, ಅದಕ್ಕೆ ಅವ್ರು ಬರೆದಿರುವಂತ ಪ್ರಸ್ತಾವನೆಗಳಿದಾವಲ್ಲ, ಆ ಪ್ರಸ್ತಾವನೆಗಳಲ್ಲಿ ಹಳಕಟ್ಟಿಯವರ ಆ ಆರೋಗ್ಯಪೂರ್ಣವಾದ ಮನಸ್ಸೇನಿದೆ, ಆ ಆರೋಗ್ಯಪೂರ್ಣವಾದ ಮನಸ್ಸು ಶರಣ ಚಳುವಳಿಯ ಆಶಯಗಳಿಗೆ ಎಷ್ಟು ತೀವ್ರವಾಗಿ ಸ್ಪಂದಿಸುತ್ತೆ ಅಂತಂದ್ರೆ ಯಾವ ಅನುಮಾನವೂ ಇಲ್ಲದೆ ನನ್ಗೆ ಹೇಳ್ಬೇಕು ಅಂತ ಅನ್ಸುತ್ತೆ. ಫಗು ಹಳಕಟ್ಟಿಯವರು ಶರಣ ಚಳುವಳಿಯ ಆಧುನಿಕ ಸಂದರ್ಭದ ಮೊದಲ ಉತ್ತರಾಧಿಕಾರಿಗಳು ಅಂತ. ಯಾಕೆ ಈ ಮಾತನ್ನ ಹೇಳ್ಬೇಕು ಅಂತ ಅನ್ಸುತ್ತೆ ನನ್ಗೆ ಅಂದ್ರೆ, ಅವರು ಈ ಬಸವೇಶ್ವರರ ವಚನಗಳನ್ನ ಮೊದಲ ಆವೃತ್ತಿ ಮಾಡ್ತಾರೆ 26ರಲ್ಲಿ, 42ರ ಹೊತ್ತಿಗೆ ಅವರು 4ನೇ ಆವೃತ್ತಿ ಅಂತ ತರ್ತಾರೆ. 4ನೇ ಆವೃತ್ತಿಯನ್ನು ತರುವಾಗ ಅವ್ರು ಹೇಳ್ತಾರೆ ಏನಂದ್ರೆ, ಈ 4ನೇ ಆವೃತ್ತಿಯನ್ನ ತರೋ ಹೊತ್ತಿಗೆ ನಾನು ಸ್ವಲ್ಪ ವಿಶ್ವಾಸದಿಂದ ಕೆಲವು ಮಾತುಗಳನ್ನ ಹೇಳ್ಬೋದು. ಈಗ ಈ ವಚನಗಳಿಗೆ ಒಂದು ನಿಜವಾದ ಸ್ವರೂಪ ಬಂದಿದೆ, ಇವುಗಳಲ್ಲಿ ತುಂಬಾ ದೋಷಗಳಿಲ್ಲ, ಅದರಿಂದ ಇದನ್ನ ನಾವು ಇನ್ ಚಾಲ್ತಿಗೆ ತರಬಹುದು ಅಂತ ಅನ್ಸುತ್ತೆ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಈ ಬಸವಣ್ಣನವರ ವಚನಗಳನ್ನ ಯಾಕೆ ಜನ ಇಷ್ಟೊಂದು ಓದ್ತಿದ್ದಾರೆ, ಯಾಕೆ ಇಷ್ಟು ಸ್ಪಂದಿಸ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಪ್ರತಿಗಳು ಮಾರಾಟ ಆಗ್ತಾ ಇವೆ? ಅವ್ರು ಹೇಳ್ತಾರೆ, ಇವತ್ತು ಬಸವಣ್ಣನವರ ಅಗತ್ಯ ತುಂಬಾ ಇದೆ, ಅದ್ರಿಂದಲೇ ಬಸವಣ್ಣನವರ ವಚನಗಳನ್ನ ಜನ ಇಷ್ಟು ಆಸೆ ಪಡ್ತಿದ್ದಾರೆ ಅಂತ. ಬಹುಶಃ ಅವರ ಆ ಬಗೆಯ ಆವೃತ್ತಿಗಳಿಗೆ ಸಿಕ್ಕ ಸ್ಪಂದನೆಯಿಂದಲೇ ಅವ್ರಿಗೆ ಬೇರೆ ಬೇರೆ ಆಲೋಚನೆಗಳು ಹೊಳೆದಿರ್ಬೋದು, ಗೊತ್ತಿಲ್ಲ ನನ್ಗೆ. ಅವರು ಇದಕ್ಕಿಂತ ಮುಂಚೆನೆ ಅಂದ್ರೆ 26ರಲ್ಲಿ ಬಸವೇಶ್ವರನ ವಚನಗಳು ಅನ್ನುವ ಕೃತಿಯನ್ನು ಪ್ರಕಟಿಸೋದಕ್ಕೆ ಮುಂಚೆನೆ ನಿಮ್ಗೆ ಆಶ್ಚರ್ಯ ಆಗಬಹುದು, ಅವರು ಇಂಗ್ಲಿಷ್ನಲ್ಲಿ ಬಸವಣ್ಣನವರ ಕೆಲವು ವಚನಗಳನ್ನ ಪ್ರಕಟಿಸ್ತಾರೆ. ಅದಕ್ಕೆ ಅವ್ರು ಕೊಟ್ಕೊಂಡಿರುವ ಹೆಸರು ಏನು ಅಂದ್ರೆ ಇಂಡಿಯನ್ ಆಂಟಿಕ್ವರಿ ಅಂತ. ಅಂದ್ರೆ ಕನ್ನಡದಲ್ಲಿ ಬಸವಣ್ಣನವರ ವಚನಗಳನ್ನ ತರೋದಕ್ಕೆ ಮುಂಚೆನೆ ಇಂಗ್ಲಿಷ್ನಲ್ಲಿ ಅವುಗಳನ್ನು ಪ್ರಕಟಿಸ್ಬೇಕು ಅಂತ ಯಾಕೆ ಅನ್ಸಿರ್ಬೇಕು ಹಳಕಟ್ಟಿ ಅವ್ರಿಗೆ? ಯಾಕೆ ಅನ್ಸಿರ್ಬೇಕು ಅಂದ್ರೆ ಬಸವಣ್ಣನವರ ವಚನಗಳಲ್ಲಿ ವಸಾಹತುಶಾಹಿಗೆ ಒಂದು ಉತ್ತರ ಇದೆ ಅಂತ ಅವ್ರಿಗೆ ಅನ್ಸಿರ್ಬೇಕಲ್ವಾ ಅಂತ. ಯಾಕೆಂದ್ರೆ ಮುಂದೆ 1946ರಲ್ಲಿ ಹಳಕಟ್ಟಿಯವರು ಹೊಸ ಪದ್ಧತಿಯ ಬಸವಣ್ಣನವರ ವಚನಗಳು ಅಂತ ಒಂದು ವಿನೂತನವಾದ ಒಂದು ಕೃತಿಯನ್ನ ಪ್ರಕಟಿಸ್ತಾರೆ. ಯಾಕೆ ಅವರು ಅದಕ್ಕೆ ಹೊಸ ಪದ್ಧತಿಯ ಬಸವಣ್ಣನವರ ವಚನಗಳು ಅನ್ನುವ ಶೀರ್ಷಿಕೆಯನ್ನು ಕೊಡ್ತಾರೆ? ಮತ್ತು ಆ ಇಡೀ ಕೃತಿ ಇದೆಯಲ್ಲ, ಆ ಕೃತಿಯನ್ನ ಅವ್ರು ಹೇಗೆ ಸಂಯೋಜಿಸಿದ್ದಾರೆ ಹಳಕಟ್ಟಿಯವರು ಅಂತಂದ್ರೆ, ನಾನು ಇದನ್ನ ಹೇಳಲೇಬೇಕು. ಅದರ ಮೇಲೆ ಆ ಇಡೀ ಕೃತಿಯನ್ನ, ಆ ಕೃತಿಯ ಸ್ಟ್ರಕ್ಚರ್ ಅನ್ನ ಅವರು ಏನು ರೂಪಿಸಿದಾರಲ್ವಾ, ಆ ನಿರ್ದೇಶನದ ಹಿಂದೆ, ಆ ರೂಪಿಸುವಿಕೆಯ ಹಿಂದೆ ನಿಸ್ಸಂದೇಹವಾಗಿ ಕೆಲಸ ಮಾಡಿರೋದು ಬೈಬಲ್. ಹೇಗೆ ಬೈಬಲ್ ಅನ್ನ ಕ್ರಿಶ್ಚಿಯನ್ನರು ಜನಸಾಮಾನ್ಯರಿಗೆ ತಲುಪಿಸೋದಿಕ್ಕೆ ಬೇರೆ ಬೇರೆ ರೂಪಾಂತರಗಳಂತಂದ್ರು, ಅದ್ ಬೈಬಲ್ ಅನ್ನು ಎಷ್ಟು ಸಾಧ್ಯವೋ ಅಷ್ಟು ಸರಳೀಕರಿಸಿ ಅವರು ಜನರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಪಟ್ರು. ಅಂಥದ್ದೇ ಒಂದು ಪ್ರಯತ್ನವನ್ನ ಹಳಕಟ್ಟಿಯವರು ಇಲ್ಲಿ ಮಾಡಿದ್ದಾರೆ. ನಾವು ಜ್ಞಾಪಿಸ್ಕೋಬೇಕಾಗಿರೋದು ಯಾವುದನ್ನ ಅಂದ್ರೆ, ಆ ಕಾಲಘಟ್ಟ ಅಂದ್ರೆ 46ರ ಆ ಕಾಲಘಟ್ಟ, ಅದರ ಹಿಂದಿನ ಹಳಕಟ್ಟಿಯವರ ಬದುಕು, ಅವರ ಇಡೀ ಭಾರತೀಯ ಸಮುದಾಯದ ಜೊತೆಗಿನ ಅವರ ಒಡನಾಟ, ಆ ಎಲ್ಲವೂ ಅವರಿಗೆ ತಂದುಕೊಟ್ಟಿರುವ ಅನುಭವ ಯಾವುದು ಅಂದ್ರೆ ಮತಾಂತರಕ್ಕೆ ಅವರು ನಡೆಸ್ತಾ ಇದ್ದಂತ, ಕ್ರಿಶ್ಚಿಯನ್ ಪಾದ್ರಿಗಳು ನಡೆಸ್ತಾ ಇದ್ದಂತ ಪ್ರಯತ್ನಗಳು ಬಹುಶಃ ಅವ್ರ ಗಮನದಲ್ಲಿತ್ತು ಅಂತ ಕಾಣುತ್ತೆ. ಅದರಿಂದಲೇ ಅವರು ಅಂದ್ರೆ ಒಂದ್ ಕಡೆ ಕ್ರಿಶ್ಚಿಯನ್ ಧರ್ಮದ ಮತ್ತು ಇಡೀ ಯುರೋಪಿಯನ್ ಸಂಸ್ಕೃತಿಯ, ಸಾಹಿತ್ಯದ, ಪರಂಪರೆಯ ಎಲ್ಲವನ್ನೂ ಅವ್ರು ತಂದು ಭಾರತೀಯರ ಮೇಲೆ ಹೇರ್ತಾ ಇದ್ದ ಸನ್ನಿವೇಶದಲ್ಲಿ ಅವರು ಅದಕ್ಕೆ ಒಂದು ಶಕ್ತವಾದ ಪ್ರತಿಸ್ಪರ್ಧಿ ಅನ್ನುವ ಹಾಗೆ ಶರಣ ಚಳುವಳಿಯನ್ನು ಒಟ್ಟಿದ್ರು ಅಂತ ನನ್ಗೆ ಇವತ್ತು ಅನ್ನಿಸ್ತಾ ಇದೆ. ಇಡೀ ನೀವೆಲ್ಲರೂ ಇವತ್ತು ತುಂಬಾ ಜನ ಹಳಕಟ್ಟಿಯವ್ರನ್ನ ಓದೋರಿದ್ದೀರಿ, ಹಿರಿಯರಿದ್ದೀರಿ, ವಿದ್ವಾಂಸರಿದ್ದೀರಿ, ಗೊತ್ತಿದೆ ನನ್ಗೆ. ಆದ್ರೆ ವಿದ್ಯಾರ್ಥಿಗಳಲ್ಲಿ ನನ್ನದೊಂದು ಮನವಿ ಏನು ಅಂದ್ರೆ,
ದಯವಿಟ್ಟು ನೀವು ಬಸವಣ್ಣನವರ ಹೊಸ ಪದ್ಧತಿಯ ಒಂದು ಕೃತಿಯನ್ನೇನು ಹಳಕಟ್ಟಿಯವರು ಸಂಪಾದಿಸಿದ್ದಾರೆ ಅದನ್ನ ನೀವೆಲ್ಲರೂ ಅಗತ್ಯವಾಗಿ ಓದ್ಬೇಕು ಅಂತ ನಾನು ಯಾಕೆ ಒತ್ತಾಯ ಮಾಡ್ತೀನಿ ಅಂತಂದ್ರೆ, ಹಾಗೆ ಮಾಡೋದ್ರ ಮೂಲಕ ಹಳಕಟ್ಟಿಯವರು ಅನೇಕ ಸಂಗತಿಗಳನ್ನ ಒಂದೇ ಏಟಿಗೆ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಅದರಲ್ಲಿ ಅವರು ಯಾವ ಭಾರತೀಯ ಪರಂಪರೆಯನ್ನ ಅವರು ಕಾಡು ಮನುಷ್ಯರಿಗೆ ಸಮ, ಅವರಲ್ಲಿ ಅದೆಷ್ಟೋ ಕೋಟಿ ದೇವತೆಗಳಿದ್ದಾರೆ, ಏನೆಲ್ಲ ಅದನ್ನ ಅಪಮಾನ್ಯೀಕರಣ ಮಾಡಬಹುದು, ಅದನ್ನೆಲ್ಲ ಮಾಡ್ತಾ ಇದ್ದಾಗ ಅದಕ್ಕೆ ಎದುರಾಗಿ ಇವ್ರು ತಂದು ಕೊಡ್ತಾ ಇರೋದು ಯಾವುದನ್ನ ಅಂತಂದ್ರೆ, ಅದರ ಪ್ರಸ್ತಾವನೆಯಲ್ಲಿ ಹಳಕಟ್ಟಿಯವರು ಕೆಲವು ಬಹಳ ಮುಖ್ಯವಾದ ಮಾತುಗಳನ್ನ ಹೇಳ್ತಾರೆ. ಅವ್ರು ಹೇಳೋದು ಏನು ಅಂದ್ರೆ, ಕೊನೆಗೂ ಮನುಷ್ಯ ಧರ್ಮ ದೊಡ್ಡದು ಅನ್ನೋದಾದ್ರೆ ಆ ಮನುಷ್ಯ ಧರ್ಮದ ಎಲ್ಲ ಮೂಲಾಂಶಗಳನ್ನು ಬಸವಣ್ಣ ಎತ್ತಿ ಹಿಡ್ದಿದ್ದಾನೆ ಅಂತ ಅವರು ಹೇಳ್ತಾರೆ. ಇದರ ಅರ್ಥ ಏನು ಅಂದ್ರೆ, ಅವರಿಗೆ ಇಡೀ ಭಾರತೀಯ ಸನ್ನಿವೇಶಕ್ಕೆ ಆ ಬಿಕ್ಕಟ್ಟಿಗೆ ಒಂದು ಉತ್ತರವನ್ನು ಹುಡುಕ್ಬೇಕಾಗಿತ್ತು ಮತ್ತು ಆ ಉತ್ತರ ಸಮರ್ಥವಾಗಿ ಅವರಿಗೆ 12ನೇ ಶತಮಾನದ ಶರಣರ ಚಳುವಳಿಯಲ್ಲಿ ಸಿಕ್ತು. ಮತ್ತು ಸಿಕ್ಕಿದ್ ಮಾತ್ರ ಅಲ್ಲ, ಅದನ್ನೊಂದು ಉತ್ತರವಾಗಿ ಮಂಡಿಸೋದಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನಗಳನ್ನ ಹಳಕಟ್ಟಿಯವರು ಮಾಡಿದ್ರಲ್ಲ, ಅದಕ್ಕೆ ಒಂದು ಐತಿಹಾಸಿಕವಾದ ಮಹತ್ವ ಇದೆ ಅಂತ ನನ್ಗೆ ಅನ್ಸುತ್ತೆ. ಅವರು ಒಟ್ಟು ಅವರ ಜೀವನದಲ್ಲಿ ಸಂಪಾದಿಸಿರೋದು, ಅವ್ರು ಬರ್ಕೋತಾರೆ 165 ಕೃತಿಗಳನ್ನ ನಾನು ಸಂಪಾದಿಸಿದ್ದೀನಿ, ಆದ್ರೆ ನಾನ್ ಪ್ರಕಟಿಸಿರೋದು 105 ಮಾತ್ರ. ಯಾಕೆಂದ್ರೆ ಆ 105 ಕೃತಿಗಳನ್ನ ಪ್ರಕಟಿಸೋದಕ್ಕೆ ನನ್ಗೆ ಆತ್ಮವಿಶ್ವಾಸ ಇತ್ತು, ಅದರಲ್ಲೇನು ದೋಷಗಳಿಲ್ಲ ಅಂತ ನನ್ಗನ್ನಿಸ್ತು, ಅದರಿಂದ ನಾನು ಆ ಕೃತಿಗಳನ್ನ ಪ್ರಕಟಿಸಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಆ 105 ಕೃತಿಗಳನ್ನ ಪ್ರಕಟಿಸಿರೋದ್ರಲ್ಲಿ ಹರಿಹರನ್ ರಗಳೆ ಇದೆ, ಪ್ರಭುದೇವ ಅಲ್ಲಮ ಪ್ರಭುದು, ಚನ್ನಬಸವಣ್ಣಂದು ಅನೇಕರ ವಚನಗಳನ್ನ ಅವರು ಸಂಪಾದಿಸಿದ್ದಾರೆ, ಕಾವ್ಯಗಳನ್ನ ಸಂಪಾದಿಸಿದ್ದಾರೆ, ಎಲ್ಲ ನಿಜವೇ. ಆದ್ರೆ ನನ್ನ ಗಮನ ಇರೋದು ಇವತ್ತಿನ ನನ್ನ ಚರ್ಚೆನಲ್ಲಿ ಅವರ ಮೂಲ ಕೇಂದ್ರ ಯಾವ್ದಾಗಿದ್ದಿರ್ಬಹುದು ಹಳಕಟ್ಟಿಯವ್ರದ್ದು ಅಂದ್ರೆ, ನಿಸ್ಸಂದೇಹವಾಗಿ ನಾವು ಭಾರತೀಯರು ಮರೆತಿದ್ದ ನೇಪಥ್ಯದಲ್ಲಿ ಇಟ್ಕೊಂಡ್ಬಿಟ್ಟಿದ್ದ, ಕತ್ತಲೆಯಲ್ಲಿ ಹುಗಿದು ಹೋಗಿದ್ದ ನಮ್ಮ ಅನರ್ಘ್ಯವಾದ ಒಂದು ಸಂಪತ್ತನ್ನು ಅವ್ರು ತಂದು ನಮ್ಗೆ ಕೊಟ್ರು ಅನ್ನೋದು. ಎರಡನೇದು, ಯಾವುದರಿಂದ ಹೊರಗೆ ಬರೋದಕ್ಕೆ ನಾವು ಭಾರತೀಯ ಸಂದರ್ಭದಲ್ಲಿ ಪ್ರಯತ್ನ ಪಡ್ತಾ ಇದ್ವೋ ಅದರಿಂದ ಹೊರಗೆ ಬರೋದಕ್ಕೆ ಬೇಕಾಗಿರುವ ಒಂದು ರಹದಾರಿಯಾಗಿ ಕೂಡ ಅವ್ರಿಗೆ ಶರಣ ಚಳುವಳಿ ಕಾಣಿಸ್ತಾ ಇದೆಯಲ್ವಾ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಇವತ್ತು ನಾವು ಪೋಸ್ಟ್ ಕಲೋನಿಯಲ್ ಸ್ಟಡೀಸ್ ನಲ್ಲಿ ಅದನ್ನ ಮತ್ತೆ ಮಾತಾಡ್ತಿರ್ತೀವಿ. ಏನಂದ್ರೆ, ನಾವು ಭಾರತೀಯ ನವೋದಯದ ಸಂದರ್ಭದಲ್ಲಿ ನಮಗೆ ಒಂದು ಪರಂಪರೆ ಇದೆ, ಬಹಳ ಘನವಾದ ಶಕ್ತವಾದ ಒಂದು ಪರಂಪರೆ ನಮ್ಮ ಬೆನ್ನಿಗಿದೆ ಅನ್ನೋದು ನಮ್ಗೆ ಕೊಟ್ಟ ಆತ್ಮವಿಶ್ವಾಸ ಬಹಳ ದೊಡ್ಡದು. ಅದು ನಮ್ಗೆ ಇಡೀ ಒಂದು ಬ್ರಿಟಿಷ್ ಆಧಿಪತ್ಯವನ್ನು ಎದುರಿಸೋದಕ್ಕೆ ಬೇಕಾಗಿರುವ ನೈತಿಕ ಶಕ್ತಿಯನ್ನ ಅದು ಕೊಡ್ತು ಅಂತ ನಾವು ತಿಳ್ಕೊಂಡಿದೀವಲ್ವಾ. ಅಂಥ ಒಂದು ನೈತಿಕ ಕೇಂದ್ರವಾಗಿ ಹಳಕಟ್ಟಿಯವರು ಶರಣ ಚಳವಳಿಯನ್ನ ನೋಡ್ತಾರೆ. ನಾನು ಹೇಳಿದೆ, ಅವರು ಫಗು ಹಳಕಟ್ಟಿಯವರು ಒಂದು ಕ್ರಿಶ್ಚಿಯನ್ ಧರ್ಮದ ಒಂದು ಪ್ರಭಾವದಲ್ಲಿ ಇದನ್ನ ಆ ಕೃತಿಯನ್ನ ಸಂಯೋಜಿಸಿರಬಹುದು ಅಂತ. ಅದಕ್ಕೆ ಅವ್ರು ಕೊಟ್ಕೊಂಡಿರುವ ಸಬ್ ಟೈಟ್ಲ್ಗಳಿದಾವಲ್ಲ, ಬಸವೇಶ್ವರರ ಹೊಸ ಪದ್ಧತಿಯ ಬಸವೇಶ್ವರರ ಕೃತಿಗಳ ಒಂದು ಚಾಪ್ಟರ್ಗಳಿದಾವಲ್ಲ, ಅಧ್ಯಾಯಗಳು, ಆ ಅಧ್ಯಾಯಗಳಿಗೆ ಅವ್ರು ಕೊಟ್ಕೊಂಡಿರುವ ಟೈಟ್ಲ್ಗಳನ್ನು ನೋಡಿದ್ರೆ ನಾನು ಹೇಳ್ತಾ ಇರೋದು ಸ್ಪಷ್ಟವಾಗಬಹುದು ಅಂತ ಅನ್ಸುತ್ತೆ. ಅವರು ಒಂದ್ ಚಾಪ್ಟರ್ ಕೊಟ್ಟಿರುವ ಶೀರ್ಷಿಕೆನೆ ನೈತಿಕ ವಚನಗಳು ಅಂತ. ಅಲ್ಲಿಯ ತನಕ ನಮಗೆ ಧಾರ್ಮಿಕ ನೆಲೆಯಲ್ಲಿ ಮಾತಾಡುವಾಗ ಭಾರತೀಯರಿಗೆ ಆ ನೈತಿಕ ನೆಲೆಯನ್ನ ಮುಂದೆ ಇಟ್ಕೊಂಡು ಮಾತಾಡೋದು ನಮ್ಮ ರೂಢಿ ಆಗಿರ್ಲಿಲ್ಲ, ಅದು ನಮ್ಮಲ್ಲಿ ಚಾಲ್ತಿಯಲ್ಲಿ ಇರ್ಲಿಲ್ಲ. ಆದ್ರೆ ಯಾವ ಕ್ರಿಶ್ಚಿಯನ್ ಧರ್ಮ ಆ ನೈತಿಕ ನೆಲೆಯನ್ನು ಬಹಳ ದೊಡ್ಡದು ಅಂತ ಎತ್ತಿ ಹಿಡಿತಾ ಇತ್ತು, ಅದಕ್ಕೆ ಸಂವಾದಿ ಅನ್ನುವ ಹಾಗೆ ಇಲ್ಲಿ ಹಳಕಟ್ಟಿಯವರು ಅದನ್ನ ಹೇಳ್ತಾ ಇದ್ದಾರೆ. ನೈತಿಕ ವಚನಗಳು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಉಚ್ಚ ನೀಚತ್ವ ಉದ್ಯೋಗಗಳ ಮೇಲೆ ಅವಲಂಬಿತವಲ್ಲ ಅನ್ನೋದು ಅವರ ಇನ್ನೊಂದು ಅಧ್ಯಾಯದ ಹೆಸರು. ಇನ್ನೊಂದು ಅಧ್ಯಾಯದ ಹೆಸರು ನೋಡಿ, ಶೀರ್ಷಿಕೆ ನೋಡಿ, ತೀರ್ಥಯಾತ್ರೆಗಳನ್ನು ಮಾಡಬೇಡ, ಪ್ರಾರ್ಥನೆಯ ವಚನಗಳು ಅನ್ನೋದು ಅವರ ಇನ್ನೊಂದು ಶೀರ್ಷಿಕೆ. ಈ ಪ್ರಾರ್ಥನೆಯ ವಚನಗಳು ಅನ್ನೋದು ಖಂಡಿತವಾಗಿಯೂ ಅದೊಂದು ಕ್ರಿಶ್ಚಿಯನ್ ಇನ್ಫ್ಲೂಯೆನ್ಸ್ ಅಂತಲೇ ನನಗೆ ಅನ್ಸುತ್ತೆ. ನನಗೆ ಅವ್ರಿಗೆ ಆ ಇನ್ಫ್ಲೂಯೆನ್ಸ್ ಇತ್ತು ಅನ್ನೋದಲ್ಲ ಮುಖ್ಯ. ನನಗೆ ಮುಖ್ಯ ಆಗ್ತಿರೋದು ಏನು ಅಂತಂದ್ರೆ, ಅವರು ಜಗತ್ತಿನ ಯಾವ ಸನ್ನಿವೇಶಗಳನ್ನು ಬೇಕಾದರೂ ಎದುರಿಸಬಹುದಾದ ಒಂದು ಶಕ್ತಿ, ಈ ಸಾಧ್ಯತೆ ಈ ಶರಣ ಚಳುವಳಿಯಲ್ಲಿ ಇದೆ ಅನ್ನೋದನ್ನ
ಎಷ್ಟು ಸರಿಯಾಗಿ ಗ್ರಹಿಸಿದ್ರಲ್ಲ, ಮತ್ತೆ ಹಾಗೆ ಗ್ರಹಿಸಿದ್ದನ್ನ ಅಷ್ಟು ಘನವಾಗಿ ಅವ್ರಿಗೆ ಹೇಳೋದಕ್ಕೆ ಸಾಧ್ಯ ಆಯ್ತಲ್ಲ. ಇಂಥ ಹಳಕಟ್ಟಿಯವರನ್ನ ನಾವು ಅವರ ಜನ್ಮ ಶತಮಾನೋತ್ಸವ ಆಚರಿಸ್ತೀವಿ, ಅವ್ರ ಬಗ್ಗೆ ಇನ್ನೇನೋ ಒಂದು ಕೃತಿಯನ್ನ ಪ್ರಕಟಿಸ್ಬಿಡ್ತೀವಿ. ಅದ್ಯಾವುದು ನಿಜವಾಗಿ ಅವ್ರಿಗೆ ಸಲ್ಲಿಸಬಹುದಾದ ಗೌರವ ಅಂತ ನನ್ಗೆ ಅನ್ಸೋದಿಲ್ಲ. ಬದಲಿಗೆ ನೋಡಿ, ಅವರು ಇಡೀ ಬಸವೇಶ್ವರರ ವಚನಗಳನ್ನ ಸಂಪಾದಿಸುವಾಗ ಇನ್ನೊಂದು ಮಾತು ಬರೀತಾರೆ, ನಾನು ಇಡೀ ಕೃತಿಯನ್ನ ಷಟ್ಸ್ಥಲ ನೆಲೆಯಲ್ಲಿ ಮತ್ತು ಅಷ್ಟಾವರಣ ನೆಲೆಯಲ್ಲಿ ವಿಂಗಡಿಸಿದ್ದೀನಿ ಅಂತ ಅವರು ಹೇಳ್ತಾರೆ. ಆದ್ರೆ ಯಾವ ಷಟ್ಸ್ಥಲ ವಚನ, ಯಾವ ಅಷ್ಟಾವರಣದ ವಚನಗಳು ಅಂತ ಅವ್ರು ಹೇಳ್ತಾ ಇದ್ದಾರೋ ಅದ್ ಯಾವುದನ್ನ ಹೇಳ್ತಾ ಇರೋವಾಗ್ಲೂ ಕೂಡ ಫಗು ಹಳಕಟ್ಟಿಯವರ ಮನಸ್ಸಿನಲ್ಲಿ ಶರಣ ಚಳುವಳಿಯನ್ನ ಸಂಸ್ಥೀಕರಿಸ್ಬೇಕು ಅನ್ನುವ ಉದ್ದೇಶ ಖಂಡಿತವಾಗಿಯೂ ಇಲ್ಲ. ನನಗೆ ಹಳಕಟ್ಟಿಯವ್ರ ಬಗ್ಗೆ ಇರುವ ಕೊನೆಯಿಲ್ಲದ ಕೃತಜ್ಞತೆಯ ಮೂಲ ಇದೆ. ಅಂದ್ರೆ ಯಾವ ಶರಣ ಚಳುವಳಿಯನ್ನ ನಾವು ಒಂದು ಸಂಸ್ಥೀಕರಿಸ್ಬಿಟ್ಟು, ಒಂದು ಇನ್ಸ್ಟಿಟ್ಯೂಷನಲೈಸ್ ಮಾಡಿಬಿಟ್ಟು ಅದನ್ನ ಸ್ಥಗಿತಗೊಳಿಸ್ಬಿಡ್ತೀವೋ, ಅದಕ್ಕೊಂದು ಭದ್ರವಾದ ಕೋಟೆಯನ್ನು ಕಟ್ಬಿಟ್ಟು ಇನ್ ಮುಂದಕ್ಕೆ ಅದಕ್ಕೆ ಚಲನೆ ಇಲ್ಲದೆ ಇರುವ ಹಾಗೆ ನಾವು ಅನೇಕ ಸಂದರ್ಭಗಳಲ್ಲಿ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ನಮ್ಗೆ ಅನಿಸ್ತಾ ಇರುತ್ತಲ್ಲ, ಅದಕ್ಕೆ ತದ್ವಿರುದ್ಧ ಅನ್ನುವ ಹಾಗೆ ಫಗು ಹಳಕಟ್ಟಿಯವ್ರು ಮಾಡೋದೇನು ಅಂದ್ರೆ, ವಚನಗಳಿಗೆ ಇದ್ದ ಆ ಮುಕ್ತತೆ ಇದೆಯಲ್ಲ, ಆ ಓಪನ್ ಎಂಡೆಡ್ನೆಸ್ ಇದೆಯಲ್ಲ, ಆ ಮುಕ್ತತೆಯನ್ನ ಹಳಕಟ್ಟಿಯವರು ಉಳಿಸ್ಕೊಂಡಿದ್ದಾರೆ. ಹಾಗೆ ಉಳಿಸ್ಕೊಳ್ಳೋದ್ರಲ್ಲಿ ಅವರಿಗೆ ಕೊನೆಯಿಲ್ಲದ ಒಂದು ಆಸಕ್ತಿಯೂ ಇದೆ, ಬದ್ಧತೆಯೂ ಇದೆ. ಇದು ಇವತ್ತು ನಾವು ಶರಣ ಚಳುವಳಿಯನ್ನ ಅಭ್ಯಾಸ ಮಾಡಬೇಕಾದ, ಶರಣ ಚಳುವಳಿಯನ್ನ ಇವತ್ತು ಮುಂದಕ್ಕೆ ತಗೊಂಡು ಹೋಗ್ಬೇಕಾದ ಆಸಕ್ತಿ ಇರುವಂತವ್ರು ಎಲ್ಲರೂ ಗಮನಿಸ್ಬೇಕಾಗಿರುವ ಬಹಳ ಮುಖ್ಯವಾದ ಒಂದು ಸಂಗತಿ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಹೀಗೆ ಅವುಗಳ ಮುಕ್ತತೆಯನ್ನ ಉಳಿಸ್ಕೊಳ್ಳೋದ್ರಲ್ಲಿ ಹಳಕಟ್ಟಿಯವ್ರಿಗಿರುವ ಆಸಕ್ತಿಯಿಂದ ಆಗಿರುವ ಒಂದು ದೊಡ್ಡ ಉಪಕಾರ ಯಾವುದು ಅಂತಂದ್ರೆ, ಆ ವಚನಗಳ ಜೀವಂತಿಕೆಯನ್ನ ಉಳಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗಿದೆ ಅನ್ನೋದು. ವಚನಗಳ ಜೊತೆನಲ್ಲಿ ನಾವು ನಡೆಸಬಹುದಾದ ಒಂದು ಸಾವಯವ ಅಂತ ಕರಿಬಹುದಾದ ಒಂದು ಮಾತುಕತೆ ಏನಿದೆ, ಜಗಳ ಏನಿದೆ, ಸ್ನೇಹ ಏನಿದೆ, ಪ್ರೀತಿ ಏನಿದೆ, ಅದೆಲ್ಲವೂ ಉಳ್ಕೊಳ್ಳೋದು ಯಾವಾಗ ಅಂತಂದ್ರೆ ನಾವು ಅವುಗಳನ್ನ ಮುಕ್ತ ಲಯಗಳಲ್ಲಿ ಇಟ್ಟಾಗ ಮಾತ್ರ. ದ ಮೊಮೆಂಟ್ ಯು ಕ್ಲೋಸ್ ದೆಮ್, ನಾವು ಅವುಗಳನ್ನ ಮುಚ್ಚಿದ ಗಳಿಗೆಯಲ್ಲಿ, ಅವುಗಳಿಗೊಂದು ಚೌಕಟ್ಟನ್ನ ಹಾಕಿದ, ಒಂದು ಫ್ರೇಮನ್ನು ಹಾಕಿದ ಗಳಿಗೆಯಲ್ಲಿ ಅವುಗಳ ಜೀವಂತಿಕೆ ಹೊರಟೋಗುತ್ತೆ. ಅವುಗಳ ಶಕ್ತಿ ಇರುತ್ತೆ, ನಾನಿಲ್ಲ ಅಂತ ಹೇಳಲ್ಲ, ಆದ್ರೆ ಅವುಗಳ ಜೀವಂತಿಕೆ ಉಳಿಬೇಕು ಅಂತಂದ್ರೆ ಅವುಗಳ ಓಪನ್ ಎಂಡೆಡ್ನೆಸ್ ಕೂಡ ನಾವು ಯಾವಾಗ್ಲೂ ಉಳಿಸ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಯಾಕೆ ಇದು ಇನ್ನೂ ಒಂದು ದೃಷ್ಟಿಯಿಂದ ನನಗೆ ಮುಖ್ಯ ಅಂತ ಅನ್ಸುತ್ತೆ ಇದು ಅಂತಂದ್ರೆ, ಇವತ್ತು ನಾವು ಲಿಂಗಾಯತ ಧರ್ಮವನ್ನ ಮುನ್ನೆಲೆಗೆ ತರಬೇಕು ಅಂತ ಪ್ರಯತ್ನಗಳನ್ನ ನಡೆಸ್ತಾ ಇದ್ದೀವಿ. ಸಾಣೆಹಳ್ಳಿ ಸ್ವಾಮಿಗಳು ಒಂದು ವಿನೂತನವಾದ ಪ್ರಯೋಗವನ್ನು ಮಾಡಿದ್ರು, ಮತ್ತೆ ಕಲ್ಯಾಣ ಅಂತ. ಈ ಮತ್ತೆ ಕಲ್ಯಾಣದ ಆಶಯವೇ ಏನಾಗಿತ್ತು ಅಂತಂದ್ರೆ, ಯಾವ ಶರಣ ಚಳುವಳಿಯ ಆಶಯಗಳು ಸ್ಥಗಿತವಾಗಿ ಹೋಗಿದ್ದಾವೋ, ಯಾವ ಕೇವಲ ವಿಚಾರಗಳಲ್ಲಿ ನಿಂತು ಹೋಗಿದ್ದಾವೋ, ಯಾವ ವಿಚಾರಗಳು ನಾವು ನಮ್ಮ ತಲೆಯ ಮೇಲೆ ಇಟ್ಕೊಳ್ಬಹುದಾದ ಕಿರೀಟ ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದೀವೋ, ಅವುಗಳನ್ನ ಮತ್ತೆ ಪ್ರಾಯೋಗಿಕ ನೆಲೆಗೆ ತರದ್ ಹೇಗೆ ಅನ್ನೋದು ಇಡೀ ಮತ್ತೆ ಕಲ್ಯಾಣ ಕಾರ್ಯಕ್ರಮದ, ಅಥವಾ ಕಾರ್ಯಕ್ರಮ ಅಂತ ಕರಿಬಾರ್ದು, ಅದನ್ನ ಒಂದು ದೊಡ್ಡ ಒಂದು ಮಹಾಪ್ರಯಾಣ ಏನಿದೆ, ಆ ಮಹಾಪ್ರಯಾಣಕ್ಕೆ ಬೇಕಾಗಿರುವ ಧಾತುಗಳನ್ನ ಕೊಡುವ ಶಕ್ತಿ ಹಳಕಟ್ಟಿಯವರ ಸಂಪಾದನೆಯ ದೃಷ್ಟಿಕೋನದಲ್ಲೇ ಇದೆ ಅನ್ನೋದು ನಾನು ಹೇಳ್ಬೇಕು ಅನ್ಕೊಂಡಿರುವ ಮೂಲಭೂತವಾದ ವಿಷಯ. ಅಂದ್ರೆ ನಾವು ಇವತ್ತು ವಚನಗಳನ್ನ ಏನ್ ಮಾಡ್ತಿದೀವಿ ಅಂತಂದ್ರೆ, ಒಂದು ಅಲಂಕಾರಿಕ ಸಂಗತಿ ಅಂತ ನೋಡಿದ್ರೆ ನಮಗ್ ಬಹಳ ಆಸಕ್ತಿ ಇದೆ. ವಚನಗಳು ಎಲ್ಲಿ ಇಲ್ಲದೆ ಇರೋದು ಏನು ಇಲ್ಲ ಅಂತ. ಯಾವ್ದೊಂದು ವೈದಿಕ ಸಂಸ್ಕೃತಿಯವರು ಎಲ್ಲವೂ ಅಲ್ಲಿದೆ, ಅಲ್ಲಿ ಇಲ್ಲದೆ ಇರೋದು ಏನು ಇಲ್ಲ ಅನ್ನುವಾಗ ಅವ್ರು ಮಾತಾಡ್ತಿದಾರೋ, ನಾವು ಇವತ್ತು ಶರಣ ಚಳುವಳಿಯ ಬಗ್ಗೆ ಹಾಗೆ ಮಾತಾಡ್ತಿದೀವಿ. ಆದ್ರೆ ಹಾಗೆ ಮಾತಾಡ್ತಿರೋವಾಗ್ಲೂ ಅದು ಪರಮ ಸತ್ಯವೇ ಆಗಿರುವ ಹೊತ್ನಲ್ಲೂ ನಮ್ಮ ಎದುರಿಗಿರುವ ಒಂದು ದೊಡ್ಡ ಪ್ರಶ್ನೆ ಇದೆಯಲ್ವಾ. ಪ್ರಶ್ನೆ ಏನು ಅಂತಂದ್ರೆ, ಇಷ್ಟು ಶಕ್ತವಾದ, ಬಹುಶಃ ಇಡೀ ಮಾನವ ನಾಗರಿಕತೆಯಲ್ಲೇನೇನೆ ಮಾನವೀಯತೆಗಾಗಿ ಇಷ್ಟು ತುಡಿದ ಒಂದು ಕಾಲಘಟ್ಟ ಏನಿದೆ, ಅದರ ಅಭಿವ್ಯಕ್ತಿ ಏನಿದೆ, ಅದರ ಪ್ರಯೋಗಗಳೇನಿದಾವೆ, ಅದರ ಏಳು ಬೀಳು, ಅದರ ಸೋಲು ಗೆಲುವುಗಳು, ಅದರ ಕನವರಿಕೆಗಳು, ಅದರ ಸ್ವಗತಗಳು, ಈ ಎಲ್ಲವೂ ಇದಾವಲ್ಲ, ಈ ಎಲ್ಲವನ್ನು ಜಗತ್ತಿಗೆ ತಲುಪಿಸ್ಬೇಕಾಗಿರುವ ರೀತಿನಲ್ಲಿ, ಆ ಕ್ರಮದಲ್ಲಿ, ಆ ಪ್ರಮಾಣದಲ್ಲಿ ಯಾಕೆ ನಮಗೆ ತಲುಪಿಸಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವ ಒಂದು ಅಪ್ರಿಯವಾದ ಸತ್ಯದ ಪ್ರಶ್ನೆಯನ್ನ ನಾವು ಹಾಕೋಬೇಕಲ್ಲ.
ಆ ಪ್ರಶ್ನೆಯನ್ನ ನಾವು ಹಾಕೋಬೇಕು. ಮತ್ತೆ ಅದಕ್ಕೆ ನಾವು ಕಂಡುಕೊಳ್ಬೇಕಾಗಿರುವ ಉತ್ತರ ಖಂಡಿತವಾಗಿಯೂ ಏನಾಗಿರುತ್ತೆ ಅಂತಂದ್ರೆ, ಅದು ನಾವು ವಚನಗಳನ್ನ ನಮಗೆ ಬೇಕಾದ ರೀತಿನಲ್ಲಿ ಅದನ್ನ ತಗೊಂಡು ಅದನ್ನ ನಾವು ಮಿಕ್ಕವ್ರಿಗೆ ದಾಟ್ಸೋದಕ್ಕೆ ಪ್ರಯತ್ನ ಪಡ್ತಿದೀವಿಯೇ ಹೊರತು ಆ ವಚನಗಳನ್ನ ನಮ್ಮ ಒಳಗೆ ನಾವು ತಂದ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇಲ್ವಲ್ಲ. ಅಂದ್ರೆ ಯಾವ ಶರಣ ಚಳುವಳಿ ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ ನಡೆದ ಒಂದು ಪ್ರಯಾಣ ಆಗಿತ್ತು. ನಾವು ಯಾವಾಗ್ಲೂ ಸಮಷ್ಟಿಯನ್ನು ಉದ್ದೇಶಿಸಿ ಮಾತಾಡೋದ್ರಲ್ಲಿ ಬಹಳ ಸಮರ್ಥರಾಗಿದ್ದೀವಿ. ಆದ್ರೆ ವ್ಯಷ್ಟಿಯ ನೆಲೆಯಲ್ಲಿ ಅದೇನಾಗ್ಬೇಕು ಅನ್ನೋದಕ್ಕೆ ಹಳಕಟ್ಟಿಯವರೇ ಒಂದು ದೊಡ್ಡ ಉದಾಹರಣೆಯಾಗಿ ನನ್ಗೆ ಯಾವಾಗ್ಲೂ ಕಾಣಿಸ್ತಾರೆ. ಅಂದ್ರೆ ಶರಣ ಚಳುವಳಿಯ ಆಕೃತಿಗಳನ್ನ ಹೀಗೆ ಸಂಪಾದಿಸಿ ಹಗಲು ರಾತ್ರಿ ಅಂದೇ ಅದನ್ನ ಅವರು ಅದ್ರ ಜೊತೆನಲ್ಲಿ ಮಾತಾಡಿ ಈ ಪದ ಇರ್ಬೋದಾ, ಈ ಪದ ಇರ್ಬೋದಾ, ಈ ಪ್ರತಿಶುದ್ಧನ ಇದನ್ನೆಲ್ಲ ಅವರು ಪ್ರಕಟಿಸಿದ ಪ್ರಕಾಶನ ಸಂಸ್ಥೆಯ ಹೆಸರು ಬಹಳ ಚೆನ್ನಾಗಿದೆ. ನನ್ಗೆ ಯಾರಾದ್ರೂ ಒಂದು ಪ್ರಕಾಶನ ಸಂಸ್ಥೆಗೆ ಇಂಥದ್ದೊಂದು ಹೆಸರು ಇಡ್ಬೋದು ಅನ್ನೋ ಕಲ್ಪನೆ ಕೂಡ ಇರ್ಲಿಲ್ಲ. ಅವರ ಪ್ರಕಾಶನ ಸಂಸ್ಥೆಗೆ ಕೊಟ್ಕೊಂಡಿರುವ ಹೆಸರು ಏನು ಅಂದ್ರೆ ಹಿತಚಿಂತಕ ಅಂತ. ಎಷ್ಟು ಅದು ಕಾಂಪ್ಲಿಮೆಂಟರಿ ಆಗಿದೆ, ಪೂರಕವಾಗಿದೆ ಶರಣ ಚಳುವಳಿಯ ಆಶಯಕ್ಕೆ. ನೋಡಿ, ಹಿತಚಿಂತಕ, ಯಾವಾಗ್ಲೂ ಇನ್ನೊಬ್ಬರ ಹಿತವನ್ನ ನಾವು ಚಿಂತಿಸ್ಬೇಕು ಅನ್ನುವ ಒಂದು ಸೂಚನೆಯನ್ನು ಕೊಡುವಂತ ಒಂದು ಹೆಸರನ್ನ ಅವರು ತಮ್ಮ ಪ್ರಕಾಶನ ಸಂಸ್ಥೆಗೆ ಇಟ್ಕೊಂಡಿದ್ದಾರೆ. ಹಳಕಟ್ಟಿಯವರಿಗೆ ಇರುವ ನೈತಿಕ ನೆಲೆ ಯಾವುದು ಅಂತಂದ್ರೆ, ಹಳಕಟ್ಟಿಯವರು ಇದನ್ನ ಯಾರೋ ಅಲ್ಲಿದೆ ಅದನ್ನ ನಾನು ತಂದ್ಬಿಟ್ಟಿದೀನಿ, ನಾನು ಮಾಡ್ತಾ ಇದ್ದೀನಿ ಆ ಹೆಗ್ಗಳಿಕೆಗಿಂತ ಹೆಚ್ಚಾಗಿ ಅವರಿಗೆ ನನ್ನ ಹಾಗೆ ಯೋಚನೆ ಮಾಡಿದ ಇಡೀ ಒಂದು ಸಮುದಾಯ ಇತ್ತಲ್ಲ, ಅದು ನನ್ನ ಸಮುದಾಯ, ಅದು ವೀರಶೈವ ಸಮುದಾಯ ಅದೆಲ್ಲ ಅಲ್ಲ, ಬದಲಿಗೆ ನನ್ನ ಹಾಗೆ ಯೋಚನೆ ಮಾಡುವ ಒಂದು ನಾಗರಿಕ ಸಮುದಾಯ ಇರ್ಬೇಕಾಗಿರುವ ಒಂದು ಕ್ರಮ ಏನಿದೆ, ಆ ಕ್ರಮವನ್ನ ಕಟ್ಕೊಟ್ಟ ಒಂದು ಚಳುವಳಿ ಇದೆಯಲ್ಲ, ಆ ಚಳುವಳಿಯ ಎಲ್ಲ ವಿಚಾರಗಳನ್ನ ನಾನು ತಲುಪಿಸ್ಬೇಕು. ತಲುಪಿಸ್ಬೇಕಾಗಿರೋದು ತನ್ನ ಕರ್ತವ್ಯ ಅಂತ ತಿಳ್ಕೊಂಡ ಆ ಪ್ರಜ್ಞೆ ಒಂದು. ಎರಡನೇದು ಅದನ್ನ ಸಂಪಾದಿಸೋದಕ್ಕೆ ಬೇಕಾಗಿರುವ, ಪ್ರಕಟಿಸೋದಕ್ಕೆ ಬೇಕಾಗಿರುವ ಎಲ್ಲ ನೈತಿಕತೆಯು ಸ್ವತಃ ಹಳಕಟ್ಟಿಯವರಲ್ಲೂ ಇತ್ತು. ಇವತ್ತು ಹಳಕಟ್ಟಿಯವರ ಮಾತುಗಳನ್ನ ನನ್ಗೆ ಓದ್ತಾ ಇದ್ರೆ, ಯಾರೋ ಶರಣ ಚಳುವಳಿ ಬಗೆಗೆ, ವಚನಗಳ ಬಗೆಗೆ, ಚನ್ನಬಸವೇಶ್ವರನ ವಚನಗಳ ಬಗೆಗೆ, ಹರಿಹರನ್ ರಗಳೆಗಳ ಬಗೆಗೆ ಯಾರೋ ಏನೋ ಒಂದು ವಿಮರ್ಶೆ ಬರೀತಿದ್ದಾರೆ ಅಂತ ಅನ್ಸಲ್ಲ ನನ್ಗೆ. ಬದಲಿಗೆ ಅವು ನೇರ ಹೃದಯ ಸಂವಾದ ಅಂತ ಕರಿತೀವಲ್ಲ, ಆತ್ಮಸಖ್ಯ ಅಂತ ಕರಿತೀವಲ್ಲ, ಹಳಕಟ್ಟಿಯವರ ಮಾತುಗಳು ಶರಣ ಚಳುವಳಿಯ ಜೊತೆಗಿನ ಆತ್ಮಸಖ್ಯದಿಂದ ಹುಟ್ಟಿದ ಮಾತುಗಳು ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಹಳಕಟ್ಟಿಯವರನ್ನ ನೋಡ್ತಾ ಇದ್ದಾಗ, ಅವರ ಮಾತುಗಳನ್ನ ಓದ್ತಾ ಇದ್ದಾಗ. ಅದರಿಂದ ಹಳಕಟ್ಟಿಯವರನ್ನ ಓದೋದು ಅಂತಂದ್ರೆ ನಾವು ಇವತ್ತು ನಡಿಬೇಕಾಗಿರುವ ದಾರಿ ಯಾವುದು ಅನ್ನೋದನ್ನ ಸ್ಪಷ್ಟಪಡಿಸ್ಕೊಳ್ಳುವ ಒಂದು ವಿಧಾನ ಕೂಡ ಹೌದು ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಆ ಪ್ರಸ್ತಾವನೆಗಳನ್ನು ಓದದೇ ಒಂದು ಆತ್ಮವಿಮರ್ಶೆಗೆ ನಮ್ಮನ್ನು ನಾವು ತೆರ್ಕೊಳ್ಳುವ ಒಂದು ಪ್ರಯತ್ನ ಕೂಡ ಆಗಿದೆ ಅಂತ ನನ್ಗೆ ಅನ್ಸುತ್ತೆ. ಎರಡನೇದು, ನಾವು ಉಳಿಸ್ಕೊಳ್ಬೇಕಾಗಿರುವ ಆ ತೆರೆದ ಪಠ್ಯದ ಒಂದು ಕ್ರಮದಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಈ ಮಾತನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ ನನ್ನ ಮಾತಿನಲ್ಲಿ ಅಂತಂದ್ರೆ, ಯಾವ ಷಟ್ಸ್ಥಲ, ಯಾವ ಅಷ್ಟಾವರಣ ಅನ್ನೋದನ್ನ ನಾವು ಇಡೀ ಶರಣ ಚಳುವಳಿಗೆ ಒಂದು ಬೇಲಿ ಅನ್ನುವ ಹಾಗೆ ಹಾಕಿಟ್ಕೊಂಡ್ಬಿಟ್ಟಿದೀವೋ, ಆ ಬೇಲಿಯ ಹಂಗೆ ಇಲ್ಲದೆ ಇರುವ ಹಾಗೆ ಅವರು ಇಡೀ ಜಗತ್ತಿಗೆ ಅವುಗಳನ್ನ ಪ್ರಸ್ತುತಪಡಿಸಿದ ಕ್ರಮ ಇದೆಯಲ್ಲ, ಅದು ಇವತ್ತಿಗೂ ಒಂದು ಮಾದರಿ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲಿನ ನೂರಾರು ಸಂಪಾದಿತ ಕೃತ್ಯಗಳಿದಾವೆ, ಅವೆಲ್ಲವೂ ಇದಾವೆ, ಅವುಗಳದ್ದೇ ಆದ ಒಂದು ಸ್ಥಾನ ಇದೆ, ಅದೆಲ್ಲ ನಾನು ಒಪ್ತೀನಿ. ಆದ್ರೆ ಮೂಲ ಮಾದರಿ ಯಾವುದು ಅಂದ್ರೆ ಹಳಕಟ್ಟಿಯವ್ರದ್ದು ಅಂತಲೇ ನನ್ಗೆ ಅನ್ಸುತ್ತೆ. ಅದರಿಂದ ಹಳಕಟ್ಟಿಯವರು ವ್ಯಕ್ತಿತ್ವವಾಗಿಯೂ ಒಂದು ಮೂಲ ಮಾದರಿಯಾಗಿ ನನಗೆ ಕಾಣಿಸ್ತಾ ಇದ್ದಾರೆ. ಹಳಕಟ್ಟಿಯವರು ಇಡೀ ಶರಣ ಚಳುವಳಿಯನ್ನ ನಾವು ಹೇಗೆ ಒಂದು ಅನುಸಂಧಾನಕ್ಕೆ ತಂದುಕೋಬೇಕು ಅನ್ನೋದಕ್ಕೆ ಕೂಡ ಒಂದು ಮಾದರಿಯಾಗಿದ್ದಾರೆ ಅಂತ ನನ್ಗೆ ಅನ್ಸಿದೆ. ಹೀಗೆ ಹಳಕಟ್ಟಿಯವ್ರ ಬಗೆಗೆ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಪೂಜ್ಯ ಸ್ವಾಮೀಜಿ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಇಂಥದ್ದೊಂದು ಅಪೂರ್ವವಾದ ಕಾರ್ಯಕ್ರಮವನ್ನ, ಈ ಉಪನ್ಯಾಸ ಮಾಲಿಕೆಯನ್ನ ಶುರು ಮಾಡಿದ್ದಕ್ಕಾಗಿಯೂ ನಾನು ಸ್ವಾಮೀಜಿ ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ.
ನಮಸ್ಕಾರ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಒಳಗಣ ವಿಷವ ಬಿಡದನ್ನಕ್ಕ. ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಒಳಗಣ ವಿಷವ ಬಿಡದನ್ನಕ್ಕ ಒಳಗಣ ವಿಷವ ಬಿಡದನ್ನಕ್ಕ. ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಒಳಗಣ ವಿಷವ ಬಿಡದನ್ನಕ್ಕ ಒಳಗಣ ವಿಷವ ಬಿಡದನ್ನಕ್ಕ. ಆಡಿದರೇನು ಕೇಳಿದರೇನು ಆಡಿದರೇನು ಸರಿ ಸಮಗ ಮಗ ಮಣಿ ಪಾಲಿಸ ಪನಿ ಮಪ ಗಮಗ ಸ ಗಮ ಗಮ ಪಮ ಗಮ ಪ. ಆಡಿದರೇನು ಕೇಳಿದರೇನು ಆಡಿದರೇನು ಕೇಳಿದರೇನು ತನ್ನಲ್ಲುಳ್ಳ ಅವಗುಣವ ಬಿಡದನ್ನಕ್ಕ ತನ್ನಲ್ಲುಳ್ಳ ಅವಗುಣವ ಬಿಡದನ್ನಕ್ಕ. ಒಳಗೆ ಮರೆತು ಹೊರಗೆ ಮರೆತವರ ಒಳಗನರಿತು ಹೊರಗೆ ಮರೆತವರ ನೀಗೆನಗೆ ತೋರ ಚಂದ ಮಲ್ಲಿಕಾರ್ಜುನ ನೀಗೆನಗೆ ತೋರ ಚಂದ ಮಲ್ಲಿಕಾರ್ಜುನ. ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಒಳಗಣ ವಿಷವ ಬಿಡದನ್ನಕ್ಕ ಒಳಗಣ ವಿಷವ ಬಿಡದನ್ನಕ್ಕ. ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಒಳಗಣ ವಿಷವ ಬಿಡದನ್ನಕ್ಕ ಒಳಗಣ ವಿಷವ ಬಿಡದನ್ನಕ್ಕ ಒಳಗಣ ವಿಷವ ಬಿಡದನ್ನಕ್ಕ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಬಸವಾದಿ ಶಿವಶರಣರನ್ನು ಸ್ಮರಿಸಿ ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಹಾಗೂ ತರಳಬಾಳು ಗುರು ಪರಂಪರೆಯ ಎಲ್ಲ ಗುರುವೃಂದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳು. 19ನೇ ದಿನದ ಅಂತರ್ಜಾಲ ವೀಕ್ಷಕರಿಗೆ ಶರಣಾರ್ಥಿಗಳು. ದೇಹಿ ಅಲ್ಲ, ನಿರ್ದೇಹಿ ಅಲ್ಲ, ಬೋಧಕನಲ್ಲ, ನಿರ್ಬೋಧಕನಲ್ಲ, ಕಾಮಿಯಲ್ಲ, ನಿಕ್ಕಾಮಿಯಲ್ಲ, ಆಸೆ ಬಿಡಿದು ಬಂದ ಆಮಿಷಿಯಲ್ಲ, ಅವಗುಣವಿಲ್ಲದ ನಿರ್ಗುಣಿ ನಿರಂತರ
ಕೂಡಲ ಚೆನ್ನ ಸಂಗನ ಶರಣ ನೋಡಯ್ಯ. ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ, ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕು ಅಂತ. ಹೀಗೆ ಹೇಳೋವಂಥವ್ರು ಬೇಕಾದಷ್ಟು ಜನ. ಆದರೆ ಎಲ್ಲ ರೀತಿಯ ಸಮೃದ್ಧ ಜೀವನ ಇದ್ದು ಕೀರ್ತಿ ಪತಾಕೆಯ ತುಟ್ಟ ತುದಿಯಲ್ಲಿ ಇದ್ದಾಗಲೂ ಕೂಡ ಜ್ಞಾನ ಪಿಪಾಸುಗಳಾಗಿ ಇದ್ದದ್ದೆಲ್ಲವನ್ನು ಕಳೆದುಕೊಳ್ತಾರೆ ಅಂಥವ್ರು ತುಂಬ ವಿರಳ. ಅಂದರೆ ಅವ್ರಿಗೆ ಜ್ಞಾನವೇ ಪ್ರಧಾನವಾಗಿರುತ್ತೆ ಹೊರತಾಗಿ ಈ ಹೊರಗಿನ ಸಂಪತ್ತಲ್ಲ. ಅಂಥ ವಿರಳರ ವರ್ಗಕ್ಕೆ ಸೇರಿದಂಥವರು ವಚನ ಪಿತಾಮಹ ಫಕ್ಕೀರಪ್ಪ ಗುರಪ್ಪ ಹಳಕಟ್ಟಿಯವರು. ಅವರ ಬದುಕೆ ರೋಮಾಂಚನಕಾರಿಯಾಗಿದೆ. ಗೃಹಸ್ಥ, ಶರಣ, ಸಂತ, ಸ್ವಾಮಿ ಹೇಗಿರಬೇಕು ಅನ್ನೋದಕ್ಕೆ ಜೀವಂತ ಸಾಕ್ಷಿಯಾಗಿದ್ದಂಥವರು ಹಳಕಟ್ಟಿಯವರು. ಶರಣರ ವಚನಗಳ ಸಂಗ್ರಹ, ಸಂಪಾದನೆ, ಪ್ರಕಟಣೆ ಇವುಗಳಲ್ಲೇ ಆನಂದ ಅನುಭವಿಸಿದಂಥ ಅಪರೂಪದ ಶರಣ ಅವರು. ಹಳಕಟ್ಟಿಯವ್ರಿಗೆ ಗೊತ್ತಿತ್ತು ಯಾವುದು ನಿಜವಾದ ಸಂಪತ್ತು ಅಂತ. ಅದನ್ನೇ ಅಲ್ಲಮ ಪ್ರಭುದೇವರು ತಮ್ಮ ವಚನದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಹಿಡಿದಿಟ್ಟಿದ್ದಾರೆ ನೋಡ್ರಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯರತ್ನವ ಕೆಡಗುಡದೆ ಆ ರತ್ನವ ನೀನು ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಸಿರಿವಂತರಿಲ್ಲ ಕಾಣ ಎಲೆ ಮನವೇ. ಪ್ರಭುದೇವರ ಈ ವಚನವನ್ನು ಕರಗತ ಮಾಡಿಕೊಂಡವ್ರ ಹಾಗೆ ತಮ್ಮ ಬದುಕನ್ನು ಸಾಗಿಸಿದಂಥ ಅಪರೂಪದ ಚೇತನ ಹಳಕಟ್ಟಿಯವರು. ಅವರ ವ್ಯಕ್ತಿತ್ವ ಇಂದಿನ ಜನರಿಗೆ, ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳಿಗೆ ಆಗಬೇಕಾಗಿದೆ. ಹಣ, ಆಸ್ತಿ, ಪದವಿ, ಪ್ರಶಸ್ತಿ, ಮನೆ, ಮಡದಿ, ಭೋಗ ಇವುಗಳ ಸುತ್ತನೇ ಸುತ್ತಾ ಇರುವಂಥ ಜನರು. ಒಮ್ಮೆಯಾದರೂ ಹಳಕಟ್ಟಿಯವರು ಎಷ್ಟು ವಚನ ಸಾಹಿತ್ಯ ಕೃತಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಓದದೇ ಇದ್ದರು ಅವರ ಹೋರಾಟದ ಬದುಕಿನ ಪರಿಚಯ ಮಾಡಿಕೊಳ್ಳುವಂಥ ಅಗತ್ಯ ಇದೆ. ಕಾರಣ ಅವರು ಸಾಧನೆ ಮಾಡುವಂಥವ್ರಿಗೆ ಒಂದು ಸ್ಫೂರ್ತಿಯ ಶೆಲೆ. ನಮ್ಮ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಹಳಕಟ್ಟಿಯವರ ಪರಿಚಯ ಗಾಢವಾಗಿರುವಂತೆ ಮಾಡಿದಂಥವರು ಗಾಂಧಿವಾದಿಯಾಗಿದ್ದ ತಿಪ್ಟೂರಿನ ಶಿರುಮ ಅಂತ ಪ್ರಸಿದ್ಧರಾಗಿದ್ದಂಥ SR ಮಲ್ಲಪ್ಪನವರು. ಗುರುಗಳಿಗೆ ಹಳಕಟ್ಟಿಯವ್ರ ಬಗ್ಗೆ ತುಂಬ ಗೌರವ, ಅವರ ಒಡನಾಟವನ್ನು ಅವರು ಇಟ್ಕೊಂಡ ಹಾಗೆ ಕಾಣುತ್ತೆ. ಹಾಗಾಗಿಯೇ 1957ರಲ್ಲಿ ದಾವಣಗೆರೆಯಲ್ಲಿ ನಡೆದಂಥ ತರಳಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಹಳಕಟ್ಟಿಯವರನ್ನು ಆಹ್ವಾನಿಸ್ತಾರೆ. ಆಗ ಹಳಕಟ್ಟಿ ಅವರನ್ನು ಕುರಿತು ಗುರುಗಳು ದಾಖಲೆ ಮಾಡಿರುವಂಥ ಮಾತುಗಳು ಮನೋಜ್ಞವಾಗಿವೆ. ಅವರ ಈ ತರಳಬಾಳು ಹುಣ್ಣಿಮೆ ಸಂದೇಶ ಈ ಕೃತಿಯಲ್ಲಿ ಆ ಮಾತುಗಳನ್ನು ಯಥಾವತ್ತಾಗಿ ಬರೆದಿದ್ದು, ಅದನ್ನು ನಾವು ಓದಲಿಕ್ಕೆ ಇಷ್ಟಪಡ್ತೀವಿ. ಒಂದು ರಾಷ್ಟ್ರದ ಅಥವಾ ಒಂದು ಜನಾಂಗದ ಸತ್ವವನ್ನು ಅಳೆಯಬೇಕಾದರೆ ಅಲ್ಲಿಯ ಜನತೆಯ ದೇಹ ಬಲದಿಂದ ಅಲ್ಲ, ಆತ್ಮಬಲದಿಂದ ಎಂಬುದನ್ನು ನಾವು ಮರೆಯಬಾರದು. ಈ ದೃಷ್ಟಿಯಿಂದ ಈ ಸಲದ ಸಮಾರಂಭಕ್ಕೆ ಹೆಚ್ಚಿನ ಕಳೆಯನ್ನಿತ್ತಿರುವ ಉದ್ದಾಮ ವ್ಯಕ್ತಿಗಳ ಬಗ್ಗೆ ಹಾರ್ದಿಕ ವಿಶ್ವಾಸವನ್ನು ವ್ಯಕ್ತಗೊಳಿಸದಿದ್ದರೆ ನಾವು ಕರ್ತವ್ಯಚ್ಯುತರಾಗುತ್ತೇವೆ. ಇವರಲ್ಲಿ ಮೊದಲಿಗರು ವಚನಶಾಸ್ತ್ರ ಪಿತಾಮಹ ಎಂದೇ ಪ್ರಸಿದ್ಧಿ ಪಡೆದಿರುವ ಪರಮಪುರುಷ, ಆ ಪದಗಳನ್ನು ನೀವು ಗಮನಿಸಬೇಕು, ಪರಮಪುರುಷ ಶ್ರೀ ಪ. ಗೋ. ಹಳಕಟ್ಟಿಯವರು. ಇವರು
ವೀರಶೈವ ಪ್ರಪಂಚಕ್ಕೂ ಅಷ್ಟೇ ಕನ್ನಡ ನಾಡಿಗೂ ಪರಿಚಿತರು. ಇವರ ಪರಿಚಯದ ಬಗ್ಗೆ ವಿವರಣೆ ಈವುದು ಪಿಷ್ಟಪೇಷಣವಾದಂತೆ ತೋರಿದರೂ ನಾವು ಇವರನ್ನು ಕಾಣುವ ಬಗೆ ಬೇರೆಂಬುದನ್ನು ವಿವರಿಸುವುದು ಇಲ್ಲಿನ ಉದ್ದೇಶ. ಯಾವ ಒಂದು ವಿಶ್ವ ಸಾಹಿತ್ಯದ ಆವಿಷ್ಕರ್ತರಾಗಿ 12ನೇ ಶತಮಾನದಲ್ಲಿ ಶಿವಶರಣರು ಉದಯಿಸಿ ರಸಾತಳಕ್ಕೆ ಬಿದ್ದ ಮಾನವತೆಯನ್ನು ಮೇಲೆತ್ತಿ ನಿಲ್ಲಿಸಿದರೋ, ಆ ಶರಣರ ವಿಶ್ವಮಾನ್ಯವಾದ ಸಾಹಿತ್ಯವು ಶ್ರೀಮಾನ್ ಫಗು ಹಳಕಟ್ಟಿಯವರು ಇಲ್ಲದಿದ್ದರೆ ಇಂದು ಅಜ್ಜಿಯ ಕಥೆಯಂತೆ ಅನಾಗರಿಕತೆಯ ಕಟ್ಟುಕತೆಯಾಗಿ ಪರಿಣಮಿಸುತ್ತಿತ್ತು ಎಂದರೆ ಅತಿಶಯೋಕ್ತಿಯಲ್ಲ. ಇಂದು ನಮ್ಮ ಸಮಾಜದಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸಿರುವ ಅನೇಕ ಜಗದ್ಗುರುಗಳು, ಮಠಾಧಿಪತಿಗಳು, ಉದಾರ ದಾನಿಗಳು, ಧರ್ಮಾಭಿಮಾನಿಗಳು, ಉದ್ದಾಮ ಸಾಹಿತಿಗಳು ಇದ್ದಾರೆ. ಆದರೆ ಅವರೆಲ್ಲರಿಗಿಂತ ಇವರಿಗೆ ನಮ್ಮ ಹೃದಯದಲ್ಲಿ ಹೆಚ್ಚಿನ ಸ್ಥಾನವಿದೆ ಎಂದು ಹೇಳಲು ನಾವು ಹೆಮ್ಮೆ ಪಡುತ್ತೇವೆ. ವೀರಶೈವ ಜಗತ್ತಿನಲ್ಲಿ ಶ್ರೀಮಾನ್ ಹಳಕಟ್ಟಿಯವರಿಲ್ಲದ ಸನ್ನಿವೇಶವು ನಮ್ಮ ಕಣ್ಮುಂದೆ ನಿಂತಾಗ ಕತ್ತಲು ಕವಿದಂತಾಗುತ್ತದೆ. ಅವರ ಸೇವೆಯು ಮಾನವತೆಯನ್ನು ಬೆಳಗಿಸುವ ಆಶಾಜ್ಯೋತಿಯಾಗಿದೆ. ಅಂತೆಯೇ ವೀರಶೈವ ಪಕ್ಷ ಪಂಗಡಗಳ ದುರಭಿಮಾನವನ್ನು ಬದಿಗೊತ್ತಿ ಒಂದೆಡೆ ಕೂಡಿಸುವ ಮಹತ್ತರವಾದ ಸಾಧನ ಯಂತ್ರವಾಗಿದೆ. ವಿಶ್ವ ಮಾನವ ಕೋಟಿಯ ಸ್ವಾಭಿಮಾನ ಜ್ಯೋತಿಯನ್ನು ಎತ್ತಿ ಹಿಡಿಯುವ ಕೈಗಂಬವಾಗಿದೆ. ಈ 20ನೇ ಶತಮಾನದಲ್ಲಿ ವೀರಶೈವರಲ್ಲಿ ಹೆಮ್ಮೆ ಪಡುವಂತಹ ಸ್ಮಾರಕಾರ್ಹವಾದ ಸೇವೆಯೊಂದಿದೆ ಎಂದರೆ ಅದು ಶ್ರೀಮಾನ್ ಹಳಕಟ್ಟಿಯವರ ಶರಣ ಸಾಹಿತ್ಯ ಸೇವೆ. ಪತಿತಾತ್ಮವನ್ನು ಹಿಡಿದು ಮೇಲೆತ್ತಲು ವಿಶ್ವದಲ್ಲಿ ಸರ್ವಸಮರ್ಥವಾದ, ಸರ್ವಸಮಂಜಸವಾದ, ಸರ್ವಪ್ರಿಯವಾದ ಸಾಹಿತ್ಯವೊಂದು ಇದೆ ಎಂದರೆ ಅದು ಶರಣ ಸಾಹಿತ್ಯವೆಂದು ನಮ್ಮ ಖಚಿತ ಅಭಿಪ್ರಾಯ. ಒಂದು ವಿಧದಲ್ಲಿ ಹೇಳುವುದಾದರೆ 12ನೇ ಶತಮಾನದ ಶರಣರ ಕ್ರಾಂತಿಗಿಂತ ಶ್ರೀಯುತರ ಕ್ರಾಂತಿಯು ಮಿಗಿಲಾದುದು. ಶ್ರೀಯುತರನ್ನು ಕಳೆದ ಅನೇಕ ಸಾರಿ ಈ ಸಮಾರಂಭದಲ್ಲಿ ಭಾಗವಹಿಸುವಂತೆ ಮಾಡಲು ಪ್ರಯತ್ನ ಪಟ್ಟಿದ್ದಾಗ್ಯೂ ಅದು ಸಫಲವಾಗದೆ ಇಂದು ಕೈಗೂಡಿ ಬಂದಿರುವುದರಲ್ಲಿ ನಾವು ದೈವೇಚ್ಛೆಯನ್ನೇ ಕಾಣುತ್ತಿದ್ದೇವೆ ಎಂದು ಇಂದಿನವರೆಗಿನ ಅವರ ನಿಷ್ಕಳಂಕ ಹಾಗೂ ನಿರ್ವ್ಯಾಜ್ಯವಾದ ದೀರ್ಘಾವಧಿಯ ಸೇವೆಯು ಜಾತಿ ಮತಗಳ ಸಂಕೋಲೆಗೆ ಸಿಲುಕಿ ಸುಣ್ಣವಾಗಿರುವ ಮಾನವ ವರ್ಗಕ್ಕೆ ಇನ್ನೂ ಚಿರಕಾಲ ದೊರೆಯಲೆಂದು ನಾವು ಹಾರ್ದಿಕವಾಗಿ ಹಾರೈಸುತ್ತೇವೆ. ಈ ಮಾತುಗಳಲ್ಲಿ ಗುರುಗಳು ಒಬ್ಬ ಗೃಹಸ್ಥನ ಬದುಕನ್ನು ಇಷ್ಟೊಂದು ಮೆಚ್ಚಿಕೊಂಡಿರುವಂಥದ್ದು ಆಶ್ಚರ್ಯ ಉಂಟು ಮಾಡುತ್ತೆ. ಇವೆಲ್ಲ ಹಳಕಟ್ಟಿಯವರ ಪಾರದರ್ಶಕ ವ್ಯಕ್ತಿತ್ವಕ್ಕೆ ಹಿಡಿದಂಥ ಕನ್ನಡಿ ಅಂತಲೇ ನಾವು ಭಾವಿಸಿದ್ದೇವೆ. ಈ ಪೂಜ್ಯರ ನುಡಿಮುತ್ತುಗಳು ಹಳಕಟ್ಟಿಯವರ ಸಾಧನೆಗೆ ಒಂದರ್ಥದಲ್ಲಿ ಕಿರೀಟವನ್ನು ತೊಡಿಸಿದ ಹಾಗೆ ಇವೆ. ಹಳಕಟ್ಟಿಯವರು ಧಾರವಾಡದಲ್ಲಿ 1880 ಜುಲೈ 12ರಂದು ಜನಿಸಿದರು. ಧಾರವಾಡದಲ್ಲೇ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ಮುಂಬೈಗೆ ತೆರಳಿದರು. ಅಲ್ಲಿನ ಸೇಂಟ್ ಝೇವಿಯರ್ ಕಾಲೇಜಿನಲ್ಲಿ BA ಪದವಿ ಪಡೆದು 1904ರಲ್ಲಿ ಕಾನೂನು ಪದವಿಯನ್ನು ಕೂಡ ಗಳಿಸಿದರು. ಮುಂದೆ ಬೆಳಗಾವಿಯಲ್ಲಿ ತಮ್ಮ ವಕೀಲಿ ವೃತ್ತಿಯನ್ನು ಪ್ರಾರಂಭಿಸಿದರು. 16ನೇ ವಯಸ್ಸಿನಲ್ಲೇ ಭಾಗೀರಥಿ ಅನ್ನೋ ಯುವತಿಯೊಂದಿಗೆ ಮದುವೆಯಾಗಿದ್ದ ಅವರು ತಮ್ಮ ಮಾವನ ಆಶಯದಂತೆ ಇವತ್ತಿನ ವಿಜಯಪುರಕ್ಕೆ ಬಂದು ಅಲ್ಲಿಯೇ ತಮ್ಮ ವಕೀಲಿ ವೃತ್ತಿಯನ್ನು ಮುಂದುವರಿಸಿದರು, ಬೆಳಗಾಂನಿಂದ ಬಿಟ್ಟು. ಜನ್ಮಭೂಮಿ ಧಾರವಾಡ ಆದರೆ ಕಾಯಕ ಭೂಮಿ ವಿಜಯಪುರ ಆಯಿತು. ವಕೀಲಿ ವೃತ್ತಿಯ ದಕ್ಷತೆ, ಪ್ರಾಮಾಣಿಕತೆಯಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಆದರು. ತಮ್ಮ ಜನಪರ ಸೇವಾ ಕಾರ್ಯಗಳಿಂದಾಗಿ
1905ರಲ್ಲಿ ಬಿಜಾಪುರ ನಗರಸಭೆಯ ಸದಸ್ಯರಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಮುಂದೆ ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿದ್ದರು. ಆಗ ಕನ್ನಡದ ಬಗ್ಗೆ ವಿಶೇಷ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದರು. 1910ರಲ್ಲಿ ವಿಜಾಪುರ ಜಿಲ್ಲಾ ಲಿಂಗಾಯತ ವಿದ್ಯಾವರ್ತಕ ಸಂಘ, ಇವತ್ತೇನು BLD ವಿದ್ಯಾಸಂಸ್ಥೆ ಅಂತ ಕರಿತೇವಲ್ಲ, ಬಹಳ ದೊಡ್ಡದಾಗಿ ಬೆಳೆದಿದೆ. ಆ BLD ಸಂಸ್ಥೆ, ಹಾಗೆಯೇ 1912ರಲ್ಲಿ ಶ್ರೀ ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ಹೀಗೆ ಅನೇಕ ಸಂಘ ಸಂಸ್ಥೆಗಳ ಹುಟ್ಟಿಗೆ ಕಾರಣರಾದಂಥವರು ಹಳಕಟ್ಟಿಯವರು. ಇದರಿಂದಾಗಿಯೇ ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು ಅವರನ್ನು ಹುಡುಕೊಂಡು ಬಂದಿದ್ದು ಅಂಥ ವಿಶೇಷ ಏನಲ್ಲ. ಆಲೂರು ವೆಂಕಟರಾಯರು ಅವರ ಸಹಪಾಠಿಗಳು ಅನ್ನೋದೇ ನಮ್ಮ ದೃಷ್ಟಿಯಲ್ಲಿ ವಿಶೇಷ. ಹಳಕಟ್ಟಿಯವರ ಬದುಕಿಗೆ ತಿರುವು ಕೊಟ್ಟಂಥ ಒಂದು ಘಟನೆ ಸ್ಮರಣಾರ್ಹ. 1903ರಲ್ಲಿ ರಬಕವಿಯಲ್ಲಿ ಶಿವಲಿಂಗಪ್ಪ ಪಂಚಾಳ್ ಅನ್ನೋರ ಮನೆಗೆ ಹೋದಾಗ ಈ ತಾಡೋಲೆಗಳ ಕಟ್ಟು ಅವ್ರ ಕಣ್ಣಿಗೆ ಬೀಳುತ್ತೆ. ಆ ಕಟ್ಟನ್ನು ಕೈಗೆತ್ಕೊಂಡಾಗ ಆಸಕ್ತಿ ಮೂಡಿ ಅದರಲ್ಲೇ ಮುಳುಗ್ತಾರೆ. ಅವುಗಳ ಸತ್ವವನ್ನು, ಮೌಲ್ಯವನ್ನು ಗುರುತಿಸಿ ಇಂಥ ಕೃತಿಗಳು ಮತ್ತೆಲ್ಲದವೋ ಅವುಗಳನ್ನು ಸಂಪಾದಿಸೋದೇ ತಮ್ಮ ಜೀವನದ ಪರಮ ಉದ್ದೇಶ ಅಂತ ಭಾವಿಸ್ತಾರೆ. ಆಗ ಅವ್ರಿಗೆ ದೊರೆತದ್ದು ಏನದು ಅಂದರೆ 12ನೇ ಶತಮಾನದ ಶರಣರ ಸಾಹಿತ್ಯದ ವಚನದ ಕಟ್ಟು. ಅಲ್ಲಿಂದ ಮುಂದೆ ತಿರುಗಿ ನೋಡದೆ ಮಠ, ಮನೆ, ಹೀಗೆ ಎಲ್ಲಂದರಲ್ಲಿ ಹೋಗಿ ವಚನ ಕಟ್ಟುಗಳನ್ನು ಸಂಗ್ರಹ ಮಾಡೋ ಕಾರ್ಯಕ್ಕೆ ತಮ್ಮನ್ನು ಪೂರ್ಣ ಅರ್ಪಿಸಿಕೊಂಡ್ರು. ತಾಳೆಗರಿ ಮತ್ತಿತರ ಬರಹ ರೂಪದಲ್ಲಿದ್ದಂಥ ವಚನಗಳ ಕಟ್ಟುಗಳನ್ನು ಸಂಗ್ರಹ ಮಾಡೋದನ್ನೇ ತಮ್ಮ ಕಾಯಕ ಮಾಡಿಕೊಂಡ್ರು. ಅವುಗಳನ್ನು ಮುದ್ರಣ ಮಾಡೋವಂಥದ್ದು ಅವರ ಸದಾಶಯ ಆಗಿದ್ದರಿಂದ ಮಂಗಳೂರಿನ ಭಾಷಲ್ ಮಿಷನ್ ಪ್ರೆಸ್ಗೆ ಆ ಕಾಲದಲ್ಲಿ 500 ರೂಪಾಯಿ ಮುಂಗಡ ಕೊಟ್ಟು ಆ ವಚನಗಳ ಹಸ್ತಪ್ರತಿಯನ್ನು ಕಳಿಸ್ಕೊಡ್ತಾರೆ. ಆದರೆ 6 ತಿಂಗಳಾದರೂ ಅವು ಮುದ್ರಣ ಆಗಲ್ಲ. 6 ತಿಂಗಳ ನಂತರ ನಮ್ಮಲ್ಲಿ ಇದನ್ನು ಮುದ್ರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಹಣದ ಸಮೇತ ಹಸ್ತಪ್ರತಿಯನ್ನು ವಾಪಸ್ ಕಳಿಸ್ತಾರೆ. ಕಾರಣ, ಆಗ ಕ್ರೈಸ್ತ ಧರ್ಮದ ಪ್ರಚಾರ ಭರದಿಂದ ನಡೀತಾ ಇತ್ತು. ಎಲ್ಲಾದರೂ ಇಂಥ ವಚನಗಳನ್ನು ಪ್ರಕಟಿಸಿದರೆ ತಮ್ಮ ಧರ್ಮಕ್ಕೆ ದೊಡ್ಡ ಏಟು ಬೀಳುತ್ತೆ ಅನ್ನೋಂಥ ಅನುಮಾನ ಅವ್ರಿಗೆ ಬಂದಿರಬೇಕು. ಅದರಿಂದಾಗಿ ಅವರು ಅದನ್ನು ವಾಪಸ್ ಕಳಿಸಿದರು. ಆದರೆ ಹಳಕಟ್ಟಿಯವರು ನಿರಾಶರಾಗಲಿಲ್ಲ. ತಮ್ಮ ಛಲ ಬಿಡದೆ ಬೆಳಗಾವಿಯಲ್ಲಿ 1924ರಲ್ಲಿ ವಚನ ಶಾಸ್ತ್ರ ಸಾರ ಭಾಗ 1 ಅದನ್ನು ಮುದ್ರಣಗೊಳಿಸಿದರು. ಈಗಾಗಲೇ ಡಾಕ್ಟರ್ ಆಶಾದೇವಿಯವರು ಹೇಳಿದಂತೆ ಬಸವಣ್ಣನವರ ವಚನಗಳನ್ನು 1920ರಲ್ಲೇ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದು ಹಳಕಟ್ಟಿಯವರ ದೂರದೃಷ್ಟಿಯ ದ್ಯೋತಕ ಅಂತ ಅನಿಸುತ್ತೆ. ಬಸವಾದಿ ಶಿವಶರಣರ ವಚನಗಳನ್ನು ಸಂಗ್ರಹಿಸುವಂಥ, ಅಲ್ಲಿನ ವಿಚಾರಗಳನ್ನು ದಾಖಲಿಸುವ, ಹಾಗೆಯೇ ಮುದ್ರಣ ಮಾಡುವ ಕಾಯಕವೇ ಅವರಿಗೆ ನಿಜವಾದ ಲಿಂಗ್ ಪೂಜೆ ಆಗುತ್ತೆ. ಹಗಲು ಈರುಳು ಅನ್ನದೆ ವಚನಗಳ ಸಂಗ್ರಹವನ್ನು ಮಾಡ್ತಾರೆ. ಅಲ್ಲಿಯ ವೈಚಾರಿಕ ಧಾರ್ಮಿಕ ಬೆಳಕನ್ನು ಅನಾವರಣಗೊಳಿಸಿ ಸಾರ್ವಜನಿಕರಿಗೆ ತಲುಪಿಸುವಂಥದ್ದೇ ಒಂದು ಜಪ ಅಂತ ಮಾಡಿಕೊಳ್ತಾರೆ. ಅವರು ಸಂಗ್ರಹಿಸಿದಂಥ ರಾಶಿ ವಚನ ಸಾಹಿತ್ಯದ ಕಟ್ಟುಗಳನ್ನು 1920ರಲ್ಲಿ ಬಿಜಾಪುರದಲ್ಲೇ ವಸ್ತು ಪ್ರದರ್ಶನ ಮಾಡಿ ಸಾರ್ವಜನಿಕರ ಗಮನವನ್ನು ವಚನ ಸಾಹಿತ್ಯದ ಕಡೆ ಸೆಳೀತಾರೆ. ಇದಕ್ಕಾಗಿ ತಮ್ಮ ದುಡಿಮೆ ಎಲ್ಲ ಆದಾಯವನ್ನು ಕಳ್ಕೊಂಡ್ರು. ಅವ್ರು ಛಲ ಬಿಡದ ತ್ರಿವಿಕ್ರಮನ ಹಾಗೆ ವಚನಗಳ ಸಂಗ್ರಹ, ಅಧ್ಯಯನ, ಪ್ರಕಟಣೆಗಾಗಿ ತಮ್ಮದೇ ಒಂದು ಸ್ವಂತ ಪ್ರೆಸ್ ಇದ್ದರೆ ಒಳ್ಳೆಯದು ಅಂತ ಹೇಳಿ 1925ರಲ್ಲಿ ಹಿತಚಿಂತಕ, ನೋಡಿ ಆ ಹೆಸರು ಕೂಡ ಎಷ್ಟು ಪರಿಣಾಮಕಾರಿಯಾಗಿದೆ, ಹಿತಚಿಂತಕ ಅನ್ನುವಂಥ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭ ಮಾಡ್ತಾರೆ. ಅದಕ್ಕಾಗಿ ತಮ್ಮ ಮನೆಯನ್ನು ಅಡ ಇಡ್ತಾರೆ.
ಸಾಲ ತೆಗಿತಾರೆ, ಆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಕೊನೆಗೆ ಸಾಲ ತೀರಿಸ್ಲಿಕ್ಕೆ ಆಗದೆ ತಮ್ಮ ಸ್ವಂತ ಮನೆಯನ್ನೇ ಮಾರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಅನೇಕ ಜನ ಸಂಶೋಧಕರೆಲ್ಲ ಅಥವಾ ಕವಿ ಚರಿತ್ರೆಕಾರರು ಗುರುತಿಸಿದ್ದು ಕೇವಲ 50 ವಚನಕಾರರನ್ನು. ಆದರೆ ಹಳಕಟ್ಟಿಯವರು ತಮ್ಮ ಸಂಶೋಧನೆಯ ಫಲವಾಗಿ 250ಕ್ಕಿಂತ ಹೆಚ್ಚು ವಚನಕಾರರನ್ನು ಬೆಳಕಿಗೆ ತರ್ತಾರೆ. ವಚನ ಸಾಹಿತ್ಯ ಅಷ್ಟೇ ಅಲ್ಲ, ಹರಿಹರನ 42 ರಗಳೆಗಳನ್ನು ಪ್ರಕಟ ಮಾಡ್ತಾರೆ. ಅವರ ಸ್ವತಂತ್ರ ಕೃತಿಗಳು ಸೇರಿದ ಹಾಗೆ ಒಟ್ಟು 175ಕ್ಕೂ ಹೆಚ್ಚು ಪುಸ್ತಕಗಳನ್ನು ಆ ಕಾಲಕ್ಕೆ ಹೊರತಂದಿರುವಂಥದ್ದು ಒಂದು ಅದ್ಭುತ ಸಾಧನೆ ಅಂತಲೇ ಹೇಳಬೇಕಾಗತ್ತೆ. ಹಳಕಟ್ಟಿಯವರ ವಚನ ಸಾಹಿತ್ಯ ಸೇವೆಯ ನೆಲೆಯಲ್ಲಿ ಸಾಹಿತ್ಯ ಲೋಕ ಅವರನ್ನು ಗುರುತಿಸಿ 1926ರಲ್ಲಿ ಬಳ್ಳಾರಿಯಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ನೀಡ್ತಾರೆ. ಆಗ ಕನ್ನಡ ಸಾರಸ್ವತ ಲೋಕಕ್ಕೆ ವಚನ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ಹಳಕಟ್ಟಿಯವರು ಮನಗಾಣಿಸ್ತಾರೆ. ಅವರು ಪ್ರಿಂಟಿಂಗ್ ಪ್ರೆಸ್ ಅಷ್ಟೇ ಅಲ್ಲ, ಶರಣರ ವಿಚಾರಗಳ ಪ್ರಚಾರಕ್ಕಾಗಿ ತಮ್ಮದೇ ಆದಂಥ ಶಿವಾನುಭವ ಅನ್ನೋ ಸಂಶೋಧನಾತ್ಮಕ ಪತ್ರಿಕೆಯನ್ನು ಸಹ ಪ್ರಾರಂಭಿಸ್ತಾರೆ. ಆ ಪತ್ರಿಕೆಯ ಒಡೆಯರು ಅವರೇ, ಸಂಪಾದಕರು ಅವರೇ, ಲೇಖಕರು ಅವರೇ. ಅದರ ಗುಣಮಟ್ಟವನ್ನು ಕಾಯ್ದುಕೊಂಡು ಸುಮಾರು 34 ವರ್ಷಗಳ ಕಾಲ ಆ ಪತ್ರಿಕೆಯನ್ನು ನಡೆಸ್ಕೊಂಡು ಬರ್ತಾರೆ. ಅಲ್ಲಿ ಜಾಹೀರಾತಿಲ್ಲ, ಕತೆ ಕಾದಂಬರಿಗಳಿಲ್ಲ, ಕೇವಲ ಶರಣರಿಗೆ ಸಂಬಂಧಿಸಿದಂಥ ಅದು ಸಂಶೋಧನಾತ್ಮಕ ವಿಷಯಗಳಿಗೆ ಒತ್ತು ಕೊಡ್ತಾರೆ. ಆ ಪತ್ರಿಕೆಯನ್ನು ನಮ್ಮ ಪೂರ್ವಾಶ್ರಮದ ತಂದೆ ನಾಗಯ್ಯನವರು ಕೂಡ ತರಿಸ್ತಾ ಇದ್ದದ್ದು ವಿಶೇಷ. ನಾವು ಬಾಲಕರಾಗಿ ಅದರ ಮೇಲೆ ಕಣ್ಣಾಡಿಸ್ತಿದ್ವೇ ಹೊರತು ಓದಿದ ನೆನಪು ತುಂಬ ವಿರಳ. ಹಳಕಟ್ಟಿಯವರು ಕೇವಲ ವಚನ ಸಾಹಿತ್ಯ ಸಂಗ್ರಹ, ಪ್ರಕಟಣೆ, ಸಂಶೋಧನೆ, ಬರವಣಿಗೆ ಇದಕ್ಕೆ ಮೀಸಲಾಗದೆ ಸಾಮಾಜಿಕ ಸೇವೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಸಮಾಜ ಸೇವೆಯಿಂದ ಅವರು ಪಡ್ಕೊಂಡದಕ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚು. ಕಾರಣ ಏನಿದಕ್ಕೆ ಅಂದರೆ ಅವರ ಸತ್ಯನಿಷ್ಠೆ, ಪ್ರಾಮಾಣಿಕತೆ, ಪಾರದರ್ಶಕತೆ, ಇಂಥ ಜನಪರ ಕಾಳಜಿ. ಹಳಕಟ್ಟಿಯವರು ತಮ್ಮ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಅನೇಕ ರೀತಿಯ ವೇಷಭೂಷಣಗಳನ್ನು ಧರಿಸ್ಕೊಂಡು ಹೋಗ್ತಾರಲ್ಲ, ಆದರೆ ಅವರು ಯಾವಾಗಲೂ ಒಂದು ಕರಿ ಕೋಟನ್ನು ಹಾಕ್ಕೊಳ್ತಾ ಇದ್ದರು. ಅದಕ್ಕೊಂದು ವಿಶೇಷ ಕಾರಣ ಇತ್ತು ಅನ್ನೋಂಥ ಸತ್ಯ ಬಯಲಾಗಿದ್ದು ಧಾರವಾಡದಲ್ಲಿ 1956ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡ್ತೈತಿ. ಆ ಪ್ರಧಾನ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಅತಿಥಿಗಳ ಜೊತೆಗೆ ಸಾಮೂಹಿಕ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಆ ಸಂದರ್ಭದಲ್ಲಿ ತುಂಬ ಬಿಸಿಲು, ವಿಪರೀತ ಸೆಕೆ. ಆದರೆ ಹಳಕಟ್ಟಿಯವರು ತಾವು ಧರಿಸಿದ್ದಂಥ ಕೋಟನ್ನು ತೆಗೆದೆ ಆ ಉರಿ ಬಿಸಿಲಿನಲ್ಲಿ ಸೆಕೆಯಲ್ಲಿ ಬೆವಿತಾನೆ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಇದನ್ನು ಕಂಡಂಥ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ DC ಪಾವಟಿಯವರು ಆವತ್ತಿನ ರಿಜಿಸ್ಟ್ರಾರ್ SS ಒಡೆಯರ್ನ ಕರೆದು, ನೋಡ್ರಿ ಅವ್ರಿಗೆ ಹೋಗಿ ಆ ಕೋಟನ್ನು ಬಿಚ್ಚಾಕಿ ಹೇಳ್ರಿ ಅಂತ ಸೂಚನೆ ಕೊಡ್ತಾರೆ. ಒಡೆಯರವರು ಅವ್ರ ಹತ್ರ ಹೋದಾಗ ಹಳಕಟ್ಟಿಯವರು ಒಡೆಯರ್ ಕಿವಿಯಲ್ಲಿ ಹೇಳಿದ್ರಂತೆ, ನೋಡಪ್ಪ, ನಾನೇನೋ ಸೆಕೆಯನ್ನು ಸಹಿಸ್ಬೋದು, ಆದರೆ ಅವಮಾನ ಸಹಿಸೋದು ಹೇಗೆ? ಅವ್ರು ಕೇಳ್ತಾರೆ, ಏನು ಅವಮಾನ? ಅದಕ್ಕೆ ಅವ್ರು ಹೇಳಿದ್ದು, ನೋಡಪ್ಪ, ನಾನು ತೊಟ್ಟಿರೋಂಥ ಅಂಗಿ ಇದೆಯಲ್ಲ, ಒಳಗಡೆ ಎಲ್ಲ ಹರ್ಕೊಂಡು ಹೋಗಿ ಚಿಂದೆ ಆಗಿಬಿಟ್ಟತಿ. ಅದಕ್ಕಾಗಿನ ನಾನು ಕೋಟನ್ನು ಮೇಲೆ ಹಾಕ್ಕೊಳ್ಳೋದು. ಕೋಟನ್ನು ತೆಗೆದ್ರೆ
ನನ್ನ ಮರ್ಯಾದೆ ಹೋಗುತ್ತೆ. ನೋಡಿ, ಈ ಮಾತುಗಳನ್ನು ಕೇಳಿದಾಗ ಯಾರಿಗೆ ತಾನೇ ಕಣ್ಣೀರು ಬರೋದಿಲ್ಲ? ಸಾಕಷ್ಟು ಆದಾಯ ತರುವಂಥ ಪ್ರಸಿದ್ಧ ವಕೀಲರಾಗಿ, ನಗರಸಭೆಯ ಸದಸ್ಯರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಅನೇಕ ಸಂಘ ಸಂಸ್ಥೆಗಳ ಸಂಸ್ಥಾಪಕರಾಗಿದ್ದಂಥ ಒಬ್ಬ ವ್ಯಕ್ತಿಗೆ ತೊಡಲಿಕ್ಕೆ ಒಂದು ಒಳ್ಳೆಯ ಅಂಗಿ ಇರಲಿಲ್ಲ ಅಂದರೆ ಅವರು ಎಷ್ಟು ಪರಿಶುದ್ಧ, ಪ್ರಾಮಾಣಿಕ, ಕಲಂಕರಹಿತ ಜೀವನ ನಡೆಸಿರ್ಬೋದು. ಅವರು ಎಂದೂ ಸ್ವಾಭಿಮಾನ ಬಿಟ್ಟುಕೊಟ್ಟವರಲ್ಲ. ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಳ್ಳುವಂಥ ಗುಣವೂ ಇರಲಿಲ್ಲ. ಅದರಿಂದಾಗಿಯೇ ಅವರು ಕೊನೆಯವರೆಗೂ ಬಡತನದ ಬೇಗೆಯಲ್ಲಿ ಬೇಯುವಂಥ ಪರಿಸ್ಥಿತಿ ಬಂತು. ಇಂಥ ಆದರ್ಶ ಇವತ್ತು ಯಾರಲ್ಲಿದೆ ಅಂತ ಯೋಚನೆ ಮಾಡಬೇಕಾಗಿದೆ. ಅಧಿಕಾರ ಇರೋದೇ ಅಥವಾ ಅದನ್ನು ಪಡೆಯೋದೇ ಆದಾಯ ಹೆಚ್ಚಿಸ್ಕೊಳ್ಳಿಕ್ಕೆ ಅನ್ನುವಂಥ ಧನಪಿಶಾಚಿಗಳ ನಡುವೆ ಹಳಕಟ್ಟಿಯವರನ್ನು ಹೋಲಿಸಲಿಕ್ಕೆ ಸಾಧ್ಯವೇ? ವಚನ ಸಾಹಿತ್ಯದಲ್ಲಿರುವಂಥ ಸತ್ವ ಮಹತ್ವವನ್ನು ಸಾರ್ವಜನಿಕರಿಗೆ ಮನದಟ್ಟು ಮಾಡುವಂಥದ್ದೇ ಅವ್ರ ಗುರಿಯಾಗಿತ್ತು. ಅದಕ್ಕಾಗಿಯೇ ಅವರು ತಮ್ಮ ಬಾಯ ಅಂದರೆ ಹೊರಗಿನ ಆಸ್ತಿನೆಲ್ಲ ಕಳ್ಕೊಂಡ್ರು ನಿಜಾರ್ಥದಲ್ಲಿ ಫಕೀರಪ್ಪ ಅವ್ರ ಹೆಸರು ಫಕೀರರೇ ಆಗಿದ್ದರು. ಅದಕ್ಕಾಗಿ ಎಂದೂ ಪರಿತಾಪ ಪಡಲಿಲ್ಲ, ಪಶ್ಚಾತ್ತಾಪ ಪಡಲಿಲ್ಲ. ಬದಲಾಗಿ ಶರಣರ ವಚನ ಸಾಹಿತ್ಯ ಅವ್ರಿಗೆ ಒಂದು ರೀತಿ ಆಂತರಿಕ ಶ್ರೀಮಂತಿಕೆಯನ್ನು ಬೆಳೆಸಿತ್ತು ಅಂತ ಕಾಣುತ್ತೆ. ಅದರಿಂದಲೇ ಆನಂದ ಅನುಭವಿಸ್ತಾ ಇದ್ದರು. ಸ್ವಂತ ಮನೆಯನ್ನು ಮಾರಿದ ನಂತರ ಅವರು ಅತ್ಯಂತ ಕಡಿಮೆ ಬಾಡಿಗೆಗೆ ಸಿಗುವಂಥ ಮನೆಯನ್ನು ಹುಡುಕ್ತಾ ಇದ್ರಂತೆ. 1 ಅಥವಾ 2 ವರ್ಷಗಳಲ್ಲೇ ಮತ್ತೆ ಆ ಮನೆಯನ್ನು ಬದಲಾಯಿಸಿ ಮತ್ತೊಂದು ಮನೆ ಹುಡುಕಿ ಅಲ್ಲಿ ಬಾಡಿಗೆ ಇರ್ತಾ ಇದ್ರಂತೆ. ಹೀಗೆ ಅವರು ಅದೆಷ್ಟು ಮನೆಗಳನ್ನು ಬದಲಾಯಿಸಿರು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಅವರ ಆರ್ಥಿಕ ದುಸ್ಥಿತಿ. ಇವುಗಳ ನಡುವೆ ಅವರ ಆರೋಗ್ಯ ಬೇರೆ ಆಗಾಗ ಕೈ ಕೊಡ್ತಾ ಇತ್ತು. ಅನೇಕರಿಗೆ ಗೊತ್ತಿದೆ, ವಿಪತ್ತುಗಳು ಒಂದ್ರ ಮೇಲೆ ಒಂದು ಬರೋಕ್ಕೆ ಶುರು ಮಾಡ್ತವೆ. ಅವು ವ್ಯಕ್ತಿಯ ಸತ್ವ ಪರೀಕ್ಷೆಗಾಗಿನೇ ಅನ್ನೋಂಥದ್ದು ನಮ್ಮ ಅನುಭವದ ಮಾತು. ಆ ಸಂದರ್ಭದಲ್ಲೇ ಹಳಕಟ್ಟಿಯವರ ಮಗ ದೆಹಲಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥವ್ರು ಅಪಘಾತಕ್ಕೆ ತುತ್ತಾಗಿ ಮರಣ ಹೊಂದಿದಂಥ ವಾರ್ತೆ ಹಳಕಟ್ಟಿಯವ್ರಿಗೆ ಬರುತ್ತೆ. ಆ ಸುದ್ದಿಯನ್ನು ಅವ್ರು ಯಾರಿಗೂ ತಿಳಿಸ್ದೆ ತಮ್ಮ ಪತ್ರಿಕೆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಅದನ್ನು ಪೋಸ್ಟ್ ಮಾಡಿದ ಮೇಲೆ ದೆಹಲಿಗೆ ಹೋದ್ರಂತೆ. ಇಂಥ ವಚನ ಪ್ರೇಮಿಯ ವ್ಯಕ್ತಿಯನ್ನು ನಾವು ಇನ್ನೆಲ್ಲಿಂದ ತರಲಿಕ್ಕೆ ಸಾಧ್ಯ? ಅದೇ ತೋರಿಸ್ತತಿ ಅವ್ರಿಗೆ ಎಂಥ ತಾಳ್ಮೆ ಇತ್ತು, ಕಾಯಿಕ ಶ್ರದ್ಧೆ ಇತ್ತು ಮತ್ತು ವಚನ ಪ್ರೇಮವನ್ನು ಬೆಳೆಸ್ಕೊಂಡಿದ್ರು ಅಂತ. ಅವರು 50 ವರ್ಷಗಳ ಕಾಲ ವಚನ ಸಾಹಿತ್ಯಕ್ಕಾಗಿಯೇ ತಮ್ಮ ಬುದ್ಧಿ, ಭಾವ, ತನು, ಮನ, ಧನವನ್ನು ಸವಿಸಿ ಲಿಂಗಾಂಗ ಸಾಮರಸ್ಯ ಸುಖವನ್ನು ಅನುಭವಿಸಿದಂಥವ್ರು. ಗಂಧದಂತೆ ತಮ್ಮನ್ನು ತೆಗೆದುಕೊಂಡು ವಚನ ಸಾಹಿತ್ಯದ ಸೌಗಂಧವನ್ನು ಸಮಾಜಕ್ಕೆ ನೀಡಿದವರು. ಕರ್ಪೂರ ತಾನು ಸುಟ್ಕೊಂಡು ಸುವಾಸನೆ ಬೀರೋ ಹಾಗೆ ಹಳಕಟ್ಟಿಯವರು ಸಹ ಕರ್ಪೂರವಾಗಿ ಸುಟ್ಕೊಂಡು ವಚನ ಸಾಹಿತ್ಯ ಅಮರವಾಗುವ ಹಾಗೆ ಮಾಡಿದ್ದಾರೆ. ಅಂಥವರನ್ನು ಕನ್ನಡ ನಾಡು, ಕನ್ನಡ ನುಡಿಯ ಜನರು ಮರೆತರೆ ಆತ್ಮವಂಚನೆ ಮಾಡಿಕೊಂಡಂತೆ. ಕನ್ನಡದ ಕಣ್ವ ಅಂತ ಕರೆಯಲಾಗ್ತಾ ಇದ್ದಂಥ BM ಶ್ರೀ ಅವರು 1928ರಲ್ಲಿ ಬಿಜಾಪುರದ ರಾಜ್ಯೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಹೋಗ್ತಾರೆ. ಸಭೆ ಮುಗಿದ ನಂತರ ಅಲ್ಲಿನ ಸಂಘಟಕರು ಗೋಳಗುಮ್ಟ ನೋಡಬೇಕು ಅಂತ ಅವರನ್ನು ಆಹ್ವಾನಿಸ್ತಾರೆ.
ಆಗ ಬಿ ಎಂ ಶ್ರೀ ಅವರು ಹೇಳಿದ್ದು, ನೀವು ತೋರಿಸುವಂಥ ಗೋಳುಗುಮ್ಮಟಕ್ಕಿಂತ ದೊಡ್ಡದು ಇನ್ನೊಂದು ಗೋಳುಗುಮ್ಮಟ ವಿಜಯಪುರದಲ್ಲಿರುವಾಗ ಅದನ್ನು ಮೊದಲು ನೋಡಬೇಕು ಅಂತಾರೆ. ಎಲ್ಲರಿಗೂ ಆಶ್ಚರ್ಯ, ನಾವು ಇದುವರೆಗೂ ನೋಡದೇ ಇರೋವಂಥ ದೊಡ್ಡ ಗುಮ್ಮಟ ಈ ಬಿಜಾಪುರದಲ್ಲಿ ಯಾವುದಿರ್ಬೋದು? ಆಗ ಬಿ ಎಂ ಸಿ ಅವರೇ ಹೇಳ್ತಾರೆ, ವಚನ ಪಿತಾಮಹ ಪೋಗು ಹಳಕಟ್ಟಿಯವರೇ ಆ ಗುಮ್ಮಟ ಅಂತ. ಬಿ ಎಂ ಶ್ರೀಯವರು ಹಳಕಟ್ಟಿಯವ್ರ ಮನೆಗೆ ಹೋದಾಗ ಅಲ್ಲಿಯ ಸ್ಥಿತಿಯನ್ನು ಹೇಳ್ತಾರೆ. ಮೂರಕ್ಕೂ ಮನೆ, ಹರಕು ಚಾಪಿ, ಅದರ ಮೇಲೆ ಕೂತ್ಕೊಂಡು ವಚನಗಳ ಸಂಶೋಧನೆಯ ಕಾಯಕದಲ್ಲಿ ಅವರು ನಿರತರಾಗಿದ್ದರಂತೆ. ಇವರಿಬ್ಬರು ಕನ್ನಡದ ದಿಗ್ಗಜರು. ಬಿ ಎಂ ಶ್ರೀಯವರು ಕನ್ನಡದ ದಿಗ್ಗಜರು, ಹಳಕಟ್ಟಿಯವರು ಕನ್ನಡದ ದಿಗ್ಗಜರು. ಇಂಥ ಎರಡು ದಿಗ್ಗಜರು ಒಂದು ಕಡೆ ಸೇರಿದಾಗ ಅದು ಏನೇನು ಸಂವಾದ ಮಾಡಿದರೋ ಗೊತ್ತಿಲ್ಲ. ಅವತ್ತು ಅವರೇನಾದರೂ ವಚನ ಸಾಹಿತ್ಯದ ಮೇಲೆ ಕೆಲಸ ಮಾಡದೇ ಇದ್ದಿದ್ದರೆ ಇವತ್ತು ನಮಗೆ ವಚನ ಸಾಹಿತ್ಯದ 15 ಸಂಪುಟಗಳು ಸಿಗೋದು ಖಂಡಿತ ಸಾಧ್ಯ ಇರಲಿಲ್ವೇನೋ. ನಮ್ಮಲ್ಲಿ ಇತಿಹಾಸ ಪುರುಷರಿಗಿಂತ ರಾಮ, ಕೃಷ್ಣ, ಗಣಪ, ಹನುಮ ಇಂಥ ಪುರಾಣ ಪುರುಷರೇ ಪ್ರಧಾನವಾಗಿ ಕಾಣ್ತಾರೆ. ಅವ್ರಿಗಾಗಿಯೇ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಗುಡಿ ಕಟ್ಟಿಸ್ತಾರೆ. ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತೆ ಧಾರ್ಮಿಕ ಶೋಷಣೆಗೆ ದಾರಿ ಮಾಡಿಕೊಡ್ತಾರೆ. ಇದು ನಿಜಕ್ಕೂ ಸಾಮಾಜಿಕ ಧಾರ್ಮಿಕ ದುರಂತ. ಒಮ್ಮೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರು ರಾಜ್ಯಪಾಲರಾಗಿದ್ದಾಗ ವಿಜಯಪುರಕ್ಕೆ ಬಂದಿದ್ದರಂತೆ. ಆ ಸಂದರ್ಭದಲ್ಲಿ ಹಳಕಟ್ಟಿಯವ್ರ ಮನೆಗೆ ಹೋಗಿ ಹೂವು ಹಣ್ಣು ಅರ್ಪಿಸಿ ಅವ್ರಿಗೆ ನಮಸ್ಕಾರ ಮಾಡಿದ್ರಂತೆ. ಹೀಗೆ ಬಂದವರೆಲ್ಲ ಅವರ ವಚನ ಸಾಹಿತ್ಯದ ಸೇವೆಯನ್ನು ಹೊಗಳ್ತಿದ್ರೆ ಹೊರತು ಅದಕ್ಕಾಗಿ ಅವರು ಏನು ಸಾಲ ಮಾಡಿಕೊಂಡಿದ್ದಾರೆ ಅದನ್ನು ತೀರಿಸೋದು ಹೇಗೆ ಅಂತ ಸಹಾಯ ಮಾಡಿದಂಥವ್ರು ತುಂಬ ಕಡಿಮೆ. ಹಳ್ಳಿಯಲ್ಲಿ ಒಂದು ಗಾದೆ ಮಾತು ನೀವು ಕೇಳಿದಿರಿ, ಊರು ಉಪಕಾರ ಅರಿಯೋದು, ಹೆಣ ಶೃಂಗಾರ ಅರಿಯೋದು. ಅದರ ಹಾಗೇ ಸಮಾಜದ ಒಳಿತಿಗಾಗಿ ದುಡಿದವರನ್ನು ಜನರು ಬೇಗ ಮರೆತು ಬಿಡ್ತಾರೆ. ಇದು ನಿಜಕ್ಕೂ ವಿಷಾದನೀಯ. ಹಳಕಟ್ಟಿಯವರು ಸಂಪಾದಿಸಿರುವ ವಚನಶಾಸ್ತ್ರ ಸಾರ ಸಂಪುಟ ಭಾಗ 1, 2, 3 ಭಾಗದಲ್ಲಿ ಬಂದಿದೆ. ಹಾಗೆಯೇ ಶರಣರ ಚರಿತ್ರೆಗಳು ಅಂತ ಹೇಳಿ ಅದು ಕೂಡ 1, 2, 3 ಈ 3 ಭಾಗ ಬಂದಿದೆ. ಶಿವಶರಣೆಯರ ಚರಿತ್ರೆ, ಅಮರಗಣಾಧೀಶ್ವರರ ಚರಿತ್ರೆ, ಶಿವಾನುಭವ ಶಬ್ದಕೋಶ, ಹರಿಹರನ ರಗಳೆ, ಹೀಗೆ ಈ ಎಲ್ಲ ಕೃತಿಗಳು ಅವರನ್ನು ಅಮರರನ್ನಾಗಿ ಮಾಡಿದವು ಅಂತ ಅನಿಸುತ್ತೆ. ಅವುಗಳ ಅಧ್ಯಯನದಿಂದ ಇವತ್ತು ನಾವು ಅಮರರಾಗಬೇಕಾಗಿದೆ. ಹಳಕಟ್ಟಿಯವರು ತಮ್ಮ ಬದುಕಿನುದ್ದಕ್ಕೂ ವಚನ ಸಾಹಿತ್ಯ ಮತ್ತು ಕನ್ನಡವನ್ನು ಉಸಿರಾಗಿಸ್ಕೊಂಡಿದ್ರು. ಬಹುಶಃ ಅಂಥ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಕಾಣೋದು ತುಂಬ ದುರ್ಲಭ. ಹಳಕಟ್ಟಿಯವರ ತಂದೆ ಗುರುಬಸಪ್ಪನವರು, ಅವರು ಕೂಡ ಕನ್ನಡ ಶಾಲೆಯ ಶಿಕ್ಷಕರಾಗಿ ಅಪಾರ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿದಂಥವರು. ಇಂಗ್ಲೆಂಡಿನ ಇತಿಹಾಸ, ಏಕನಾಥ ಸಾಧುಗಳ ಚರಿತೆ, ಫ್ರಾನ್ಸ್ ದೇಶದ ರಾಜ್ಯಕ್ರಾಂತಿ, ಈ ರೀತಿಯ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿ ಹೆಸರಾದಂಥವರು. ತಂದೆಯ ಈ ಸಾಹಿತ್ಯ ಕೃಷಿನೇ ಫಕ್ಕೀರಪ್ಪನವರಲ್ಲಿ ಅಂದರೆ ಹಳಕಟ್ಟಿಯವರಲ್ಲಿ ಮುಂದುವರೆದು ವಚನ ಸಾಹಿತ್ಯ ಬೆಳಕು ಕಾಣಲಿಕ್ಕೆ ಸ್ಫೂರ್ತಿ ಆಗಿರಬೇಕು. ಈ ವರ್ಷ ಹಳಕಟ್ಟಿಯವರ ಜನ್ಮ ಶತಮಾನೋತ್ಸವವನ್ನು ಅಲ್ಲಲ್ಲೇ ಆಚರಿಸ್ತಾ ಬಂದಿದ್ದಾರೆ. ಅವರ ಜನ್ಮ ಶತಮಾನೋತ್ಸವ ಕೇವಲ ಒಂದು ಸಾಂಪ್ರದಾಯಿಕ ಸಮಾರಂಭವಾಗಿ ಮಾರ್ಪಡೋದಕ್ಕಿಂತ ಅವರು ಏನು ಸಂಪಾದನೆ ಮಾಡಿದಾರಲ್ಲ ವಚನ ಸಾಹಿತ್ಯ ಕೃತಿಗಳನ್ನು, ಅವು ಜನರ ಮನಕ್ಕೆ
ಮುಟ್ಟಿಸುವಂಥ ಪುಣ್ಯದ ಕಾರ್ಯ ಸಾರ್ವಜನಿಕರಿಂದ ಸರ್ಕಾರದಿಂದ ನಡಿಬೇಕಾಗಿತ್ತು. ಆದರೆ ಹೊತ್ತು ಬಂದಂತೆ ಕೊಡೆ ಹಿಡಿಯುವ ಜನರೇ ಜಾಸ್ತಿ ಆಗಿರುವಾಗ ವಿಚಾರ, ವಿವೇಕ, ಆದರ್ಶ ಯಾರಿಗೆ ತಾನೇ ಬೇಕಾಗಿದೆ? 1964 ಜೂನ್ 29ರಂದು ಹಳಕಟ್ಟಿಯವರು ಲಿಂಗೈಕ್ಯರಾದಾಗ ಅವರ ಶವ ಸಂಸ್ಕಾರಕ್ಕೂ ಗತಿ ಇರಲಿಲ್ವಂತೆ. ಅಲ್ಲೇ ಸೇರಿದ್ದಂಥ ಬೆರಳೆಣಿಕೆಯಷ್ಟು ಜನ ತಾವೇ ಹಣ ಸಂಗ್ರಹಿಸಿ ಸಂಸ್ಕಾರ ಮುಗಿಸಿದ್ರಂತೆ. ಅಂಥವರು ನಿಜಕ್ಕೂ ಎಲ್ಲರಿಗೂ ದಾರಿದೀಪ. ಅವರ ವಚನ ಸಾಹಿತ್ಯ ಜನಮನ ಮುಟ್ಟಬೇಕು ಅನ್ನೋ ಅವರ ಆಶಯವನ್ನು ನಾವೆಲ್ಲರೂ ಕೂಡ ಇವತ್ತು ಈಡೇರಿಸಬೇಕಾಗಿದೆ. ಹಳಕಟ್ಟಿಯವರಿಗೂ ನಮ್ಮ ಗುರುಗಳಿಗೂ ಇದ್ದಂಥ ಮಧುರ ಬಾಂಧವ್ಯವನ್ನು ಆರಂಭದಲ್ಲೇ ಹೇಳಿದ್ವಿ. ಗುರುಗಳಾಗಲಿ ಹಳಕಟ್ಟಿಯವರಾಗಲಿ ಎಲ್ಲೂ ಪ್ರಸ್ತಾಪ ಮಾಡದೇ ಇರೋವಂಥ ಮತ್ತೊಂದು ಪ್ರಸಂಗವನ್ನು ಇಲ್ಲಿ ಸ್ಮರಿಸಿಕೊಂಡ್ರೆ ಅನುಚಿತ ಆಗಲಾರ್ದು. ದಾವಣಗೆರೆಯ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಹಳಕಟ್ಟಿಯವರು ಬಂದಾಗ ಅವರ ಆರ್ಥಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂಥ ನಮ್ಮ ಗುರುಗಳು ತಕ್ಷಣ ಅವ್ರ ಪಕ್ಕದಲ್ಲೇ ಇದ್ದಂಥ ಎ ಜಿ ವಿರೂಪಾಕ್ಷಪ್ಪ ಮತ್ತು ಕಂಬಳಿ ನಾಗಿದೇವ ನಾಟಕದ ಕರ್ತೃ ಶ್ರೀ ಸಿ ಅಂಕಪ್ಪನವರನ್ನು ಸಿರಿಗೆರೆ ಕಳಿಸಿ ಮಠದ ಏಜೆಂಟ್ರಾಗಿದ್ದಂಥ ರುದ್ರಪ್ಪಯ್ಯನವರಿಂದ ಮಠದಲ್ಲಿದ್ದಂಥ ಒಂದು ಬಂಗಾರದ ಪದಕವನ್ನು ತರಿಸಿಕೊಂಡು ಹಳಕಟ್ಟಿಯವರನ್ನು ಸನ್ಮಾನಿಸಿ ಆ ಪದಕವನ್ನು ಅವರ ಕೊರಳಿಗೆ ಹಾಕಿದ್ರಂತೆ. ಕೊರಳಿಗೆ ಹಾಕಿದಾಗ ಅವ್ರು ಹೇಳಿದ ಗುರುಗಳು ಹೇಳಿದ ಮಾತುಗಳು, ಮಠ ಕೊಟ್ಟದ್ದು ಎಂದು ಬಂಗಾರದ ಪದಕವನ್ನು ಹಾಗೇ ಇಟ್ಕೊಳ್ಬೇಡಿ, ಇದನ್ನು ಮಾರಿ ನಿಮ್ಮ ಸಾಲ ತೀರಿಸಿ ಋಣಮುಕ್ತರಾಗಿ ಶರಣ ಸಾಹಿತ್ಯ ಸೇವಕರು, ಸಾಧಕರು ಸಾಲಗಾರರಾಗಿ ಸಾಯಬಾರದು. ಈ ರೀತಿ ಹೇಳಿ ನಮಗೂ ಒಂದು ರೀತಿಯ ಭಾವುಕತೆ ಉಂಟಾಗುತ್ತೆ. ಹಳಕಟ್ಟಿಯವರು ಕೂಡ ತುಂಬ ಭಾವುಕರಾಗಿ ಆ ಪದಕವನ್ನು ಸ್ವೀಕರಿಸಿ, ಬುದ್ಧಿ ನಮ್ಮ ಸಾಲ ತೀರಿದ ಮೇಲೆ ಇನ್ನೇನಾದರೂ ಹಣ ಉಳಿದ್ರೆ ಮಠಕ್ಕೆ ತಂದು ತಲುಪಿಸ್ತೀನಿ ಅಂತ ಹೇಳಿದ್ರಂತೆ. ಗುರುಗಳು ಹೇಳಿದ್ದು ನೋಡಿ, ಅದು ಶರಣ ಸಾಹಿತ್ಯಕ್ಕೆ ಮೀಸಲು, ಮತ್ತೆ ನೀವು ಅದನ್ನು ವಾಪಸ್ ತರೋವಂಥದ್ದು ಬೇಡ. ಈ ವಿಚಾರವನ್ನು ನಾವು ಅವರಿವರ ಬಾಯಿಂದ ಕೇಳಿದ್ವಿ, ಆದರೆ ಇದು ಎಲ್ಲೂ ದಾಖಲಾಗಿರಲಿಲ್ಲ. ಗುರುಗಳು ಸಹ ತಮ್ಮ ಆತ್ಮಚರಿತ್ರೆ ದಿಟ್ಟ ಹೆಜ್ಜೆ ಧೀರಕ್ರಮ ಕೃತಿಯಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಆದರೆ ಸಿರಿಗೆರೆಯಲ್ಲೇ ಓದಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂಥ ಎಸ್ ಟಿ ಶಾಂತಗಂಗಾಧರವರು 2014ರಲ್ಲಿ ಪ್ರಕಟವಾಗಿರುವಂಥ ಈ ಆರದ ಬೆಳಕು ಅನ್ನೋ ಕೃತಿಯಲ್ಲಿ ಈ ವಿಷಯವನ್ನು ದಾಖಲೆ ಮಾಡಿದ್ದಾರೆ. ಆವಾಗ ಸಿರಿಗೆರೆ ಮಠವನ್ನು ದುಗ್ಗಾಣಿ ಮಠ ಅಂತ ಅನೇಕರು ಅಪಹಾಸ್ಯ ಮಾಡ್ತಾಯಿದ್ರು. ಆದರೆ ನಮ್ಮ ಗುರುಗಳು ಹಗಲು ರಾತ್ರಿ ಅನ್ನದೆ ಶ್ರಮಿಸಿ ಮಠಕ್ಕೆ ಒಂದು ಗೌರವ ಬರುವಂತೆ ಮಾಡಿದಂಥವ್ರು. ಅವರು ತಮ್ಮ ಅಲ್ಪ ಆದಾಯದಲ್ಲೇ ಅನೇಕರನ್ನು ಓದಿಸಿದರು. ಸಾಹಿತ್ಯ ಕೃತಿಗಳು ಹೊರಬರಲಿಕ್ಕೆ ಸಾಹಿತಿಗಳಿಗೆ ನೆರವು ನೀಡಿದರು. ಆದರೆ ಅಂಥ ಸಂಗತಿಗಳನ್ನು ಅವರು ಎಲ್ಲೂ ಕೂಡ ದಾಖಲೆ ಮಾಡುವಂಥ ಕಾರ್ಯವನ್ನು ಮಾಡಿಲ್ಲ. ಎಲೆಮರೆಯ ಕಾಯಂತಿದ್ದು ಆರ್ಥಿಕ ನೆರವನ್ನು ನೀಡಿ
ಅವರ ಬದುಕಿಗೆ ಚೈತನ್ಯ ತುಂಬಿದಂಥ ಪೂಜ್ಯರು ಸಹ ವಚನ ಸಾಹಿತ್ಯ ಪ್ರಸಾರಕ್ಕಾಗಿ ತಮ್ಮ ಕೊನೆಯ ಉಸಿರಿರುವವರೆಗೂ ಹೋರಾಟ ಮಾಡಿದ್ದು ಅವಿಸ್ಮರಣೀಯ. ಈ ಎರಡೂ ಚೇತನಗಳ ಬದುಕು ನಮ್ಮೆಲ್ಲರದಾಗಲಿ ಅಂತ ಆಶಿಸ್ತೇವೆ. ಡಾಕ್ಟರ್ ಆಶಾದೇವಿಯವರು ಸೀಮಿತ ಅವಧಿಯಲ್ಲಿ ಹಳಕಟ್ಟಿಯವರ ಪರಿಚಯವನ್ನು ಪರಿಣಾಮಕಾರಿಯಾಗಿ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲಾವಿದರು ವಚನಗಳನ್ನು ಹಾಡಿದ್ದಾರೆ. ತಂತ್ರಜ್ಞರು ಅಂತರ್ಜಾಲದ ಮೂಲಕ ಈ ಮಾತುಗಳನ್ನು ನಿಮಗೆ ತಲುಪಿಸ್ತಾ ಇದ್ದಾರೆ. ಮಾಧ್ಯಮದವರು ಪ್ರತಿದಿನದ ಹಾಗೆ ಕಾರ್ಯಕ್ರಮದ ವರದಿಯನ್ನು ನೀಡ್ತಾ ಇದ್ದಾರೆ. ಅಂತರ್ಜಾಲದ ಈ ಕಾರ್ಯಕ್ರಮವನ್ನು ಮೆಚ್ಚಿ ಅನೇಕರು ಆರ್ಥಿಕ ನೆರವನ್ನು ನೀಡಲು ಮುಂದೆ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೃತಜ್ಞತೆಗಳು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಹಾಡಿ ಶರಣರ ಹಾಡಿ ಹಾಡಿ. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯನಾಡು. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯನಾಡು. ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭು, ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭು ಮೆರೆದಂತ ಕಲ್ಯಾಣ ನಾಡು, ಮೆರೆದಂತ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಬಡಿವಾಳ ಮಾತೆಯ ಸಮಗರ ಹರಳೆಯ ಶರಣರು ಮೆರೆದಂತ ನಾಡು. ಬಡಿವಾಳ ಮಾತೆಯ ಸಮಗರ ಹರಳೆಯ ಶರಣರು ಮೆರೆದಂತ ನಾಡು. ಡೋಹರ ಕಕ್ಕಯ್ಯ ಮಾದಾರ ಚನ್ನಯ್ಯ, ಡೋಹರ ಕಕ್ಕಯ್ಯ ಮಾದಾರ ಚನ್ನಯ್ಯ ಉದಿಸಿದ ಕಲ್ಯಾಣ ನಾಡು, ಉದಿಸಿದ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಮದುವಯ್ಯ ಹರಳೆಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ. ಮದುವಯ್ಯ ಹರಳೆಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ. ನೀಲಶೀಲರು ಒಟ್ಟಾಗಿ ಕೂಡಿ, ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ, ತೋರಿದರು ಕಲ್ಯಾಣ ಮಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯ್ತು. ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯ್ತು. ಸಕಲರ ಕಲ್ಯಾಣ
ಶರಣರ ಹಾಡಿ ಪಾಡಿ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ